ದಂಜಿ ಅನ್ನುವ ಒಂದು ವಿಶೇಷವಾದ ಶಕ್ತಿ. ಆ ಶಕ್ತಿಯನ್ನ ಬಳಸ್ಕೊಂಡು ಸಂಪೂರ್ಣವಾದ ಬ್ರಹ್ಮಾಂಡವನ್ನ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಯಾಕೆ, ಕೆಟ್ಟವರ ಕೈಗೆ ಸಿಕ್ಕಾಕೊಂಡ್ರೆ ಬ್ರಹ್ಮಾಂಡವನ್ನೇ ನಾಶವನ್ನುವೇ ಮಾಡಬಹುದು. ಆದ್ರಿಂದ ಈ ದಂಜಿ ಅನ್ನುವ ಶಕ್ತಿ ಕೆಟ್ಟವರ ಪಾಲಿಗೆ ಸೇರ್ಬಾರ್ದು ಅಂತ ಒಂದು ಪವರ್ಫುಲ್ ಆದ ಟೀಮು ಆ ಶಕ್ತಿಯನ್ನ ರಕ್ಷಣೆಯನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಈ ಶಕ್ತಿಯ ಬಗ್ಗೆ ತಿಳ್ಕೊಳ್ಳುವ ಡಿಮಾನ್ಸ್, ಮಾನ್ಸ್ಟರ್ಸ್ ಅಷ್ಟೇ ಯಾಕೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಏಲಿಯನ್ಸ್ ಗಳಿವೆ ಕೂಡ ಬಂದ್ಬಿಡ್ತವೆ. ಆದ್ರಿಂದ ನಮ್ಮ ಟೀಮ್ ಅವರು ಆ ದಂಜಿಯ ಶಕ್ತಿಯನ್ನ ಕಾಪಾಡ್ಕೊಂಡು ಅದನ್ನ ರಕ್ಷಣೆಯನ್ನ ಮಾಡ್ತಾರ, ಇಲ್ಲ ಡಿಮಾನ್ ಗಳು ತಮ್ಮ ವಶಕ್ಕಾಗಿನೇ ಪಡ್ಕೊಂಡ್ ಬಿಡ್ತಾವ ಅನ್ನುವ ಒಂದು ಚೈನೀಸ್ ಫ್ಯಾಂಟಸಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ದ 1000 ಫೇಸ್ ಆಫ್ ದಂಜಿಯಾ. ವಿಡಿಯೋ ಮಾತ್ರ ನಾವು ಕಲ್ಪನೆ ಕೂಡ ಮಾಡಕ್ಕಾಗಲ್ಲ, ಅಷ್ಟೊಂದು ಸಖತ್ತಾಗಿರ್ತಾ ಇದೆ. ಆದ್ರಿಂದ ಕೊನೆವರೆಗೂ ಸೀಟ್ ಅನ್ನ ಬಿಗಿಯಾಗಿ ಹಿಡ್ಕೊಂಡು ಎಲ್ಲವೇ ಹೋಗದೆ ವಿಡಿಯೋವನ್ನ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ಒಳಗಡೆಗೇನೆ ಬಂದ್ಬಿಡೋಣ. ನಮ್ಮ ಇವತ್ತಿನ ಸ್ಟೋರಿ ಓಪನ್ ಆಗೋದೇ ಆಕಾಶದಿಂದ. ಒಂದು ದೊಡ್ಡ ಗಾತ್ರದ ಮ್ಯೂಟರೈಡ್ ನಮ್ಮ ಭೂಮಿ ಕಡೆಗೇನೆ ಬರ್ತಾ ಇದೆ. ಯಾವ ವೇಗದಲ್ಲಿ ಬರ್ತಾ ಇದೆ ಅಂದ್ರೆ ಬೆಂಕಿ ಎಲ್ಲ ಕಚ್ಕೊಂಡು ಬಂದು ಒಂದು ದಟ್ಟವಾದ ಕಾಡಿನ ಒಳಗಡೆಗೇನೆ ಬಂದು ಬೀಳುತ್ತೆ. ಅಂಡ್ ಸ್ವಲ್ಪ ಹೊತ್ತು ಆದ ನಂತರ ಗೊತ್ತಾಗುತ್ತೆ ಅದು ಮ್ಯೂಟರೈಡ್ ಅಲ್ಲ, ಬದಲಾಗಿ ಅದೊಂದು ಏಲಿಯನ್ ಗಳ ಸ್ಪೇಸ್ ಶಿಪ್. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋವಾಗಿರ್ತಾ ಇರುವ ಝ್ಯಾಂಗ್ ಅನ್ನ ತೋರಿಸ್ತಾರೆ. ಇವನಿವಾಗ ಕುಂಫು, ಕರಾಟೆ ಎಲ್ಲವನ್ನ ಸೂಪರ್ ಆಗಿನೇ ಕಲ್ತ್ಕೊಂಡು ಅಂಡ್ ಇವನ ಎಲ್ಲಾ ಟ್ರೈನಿಂಗ್ ಅನ್ನವೇ ಕಂಪ್ಲೀಟ್ ಮಾಡಿ ಹೊಸದಾಗಿ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆಗಿದ್ದಾನೆ. ಅಂಡ್ ಇವತ್ತೇನೆ ಇವನು ಮೊದಲನೇದಾಗಿ ಕೆಲಸ ಮಾಡೋದಿಕ್ಕಾಗವೇ ಬಂದಿದ್ದಾನೆ. ಆದ್ರಿಂದ ಮಿಕ್ಕಿರ್ತಾ ಇರುವ ಎಲ್ಲ ವರ್ಕರ್ ಗಳಿವೆ ನಮ್ಮ ಹೀರೋವನ್ನ ನೋಡಿ ತುಂಬಾನೇ ಆಡ್ಕೊಳ್ಳೋದು, ಕಾಲನ್ನ ಎಳೆಯೋದು, ಪ್ರ್ಯಾಂಕ್ ಅನ್ನ ಮಾಡೋದು ಈ ರೀತಿಯಾಗಿನೇ ಮಾಡ್ತಿರ್ತಾರೆ. ನೆಕ್ಸ್ಟ್ ಇವನ ಸೀನಿಯರ್ ಗಳು ತುಂಬಾನೇ ಮುಖವನ್ನ ಪೇಂಟಿಂಗ್ ಅನ್ನ ಮಾಡಿ ನಿನ್ಗೆ ಕೊಡ್ತಾ ಇರುವ ಮೊದಲನೇ ವರ್ಕು ಏನಂದ್ರೆ ಸಿಟಿಗೆ ಹೋಗಿ ಕಳ್ಳರನ್ನ ನೀನು ಹೂಡಿಕೊಂಡು ಬರ್ಬೇಕು ಅನ್ನೋದಾಗಿನೇ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ ಹೀರೋ ಕೂಡ ಸ್ಕೆಚ್ ಗಳನ್ನ ಎತ್ಕೊಂಡು ಸಿಟಿ ಒಳಗಡೆಗೆ ಬಂದು ಒಂದು ಹುಡುಗಿಯ ಹತ್ರ ಎಲ್ಲಾ ಪೇಂಟಿಂಗ್ ಗಳನ್ನ ಮಡಗಿ ಇವರನ್ನ ನೀವ್ ಯಾರಾದ್ರೂ ನೋಡಿದೀರಾ ಅನ್ನೋದಾಗಿನೇ ಕೇಳ್ತಿರ್ತಾನೆ. ಆದ್ರಿಂದ ತುರೆಮಣಿಯ ಹಾಗೆ ಹಲ್ಲನ್ನ ಮಡಗಿರ್ತಾ ಇರುವಂತಹ ಆ ಲೇಡಿ ಕೂಡ, ಲೋ ಯಾರು ನೀನು ಬೆಳಗ್ಗೆ ಬೆಳಗ್ಗೆ ನನ್ನ ತಲೆಯನ್ನ ತಿನ್ನೋದಿಕ್ಕೆ ಬಂದ್ಬಿಟ್ಟಿದ್ಯಲ್ಲ, ನೀನ್ ತಂದಿರುವ ಪೇಂಟಿಂಗ್ ಅಲ್ಲಿ ಯಾರುವೇ ರಿಯಲ್ ಆದ ಲೈಫಿನಲ್ಲಿ ಬದುಕಿರ್ತಾನೆ ಇಲ್ಲ, ಬದಲಾಗಿ ನಾಯಿ ಚಿತ್ರ, ಪಾಪು ಚಿತ್ರವನ್ನ ಕೊಟ್ಟು ನಿನ್ಗೆ ಮಂಗವನ್ನ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅಂದ್ರೆ ಇವನ ಸೀನಿಯರ್ ಗಳವೇ ಕೂಡ ಇವನ ಜೊತೆಯಾಗಿ ಪ್ರ್ಯಾಂಕ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ನಮ್ ಹೀರೋ ಏನ್ ಮಾಡೋಣ ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಜನಗಳ ಮಧ್ಯದಲ್ಲಿ ಕರಡಿ ಆಗಿರುವ ಒಬ್ಬ ವ್ಯಕ್ತಿಯನ್ನ ನೋಡ್ತಾನೆ. ಅಲ್ದೇ ಇವನು ತಂದಿರ್ತಾ ಇರುವ ಪೇಂಟಿಂಗ್ ಗಳಲ್ಲಿ ಒಂದು ಪೇಂಟಿಂಗು ಆ ಕರಡಿ ಮನುಷ್ಯನಿಗೆ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ನಮ್ಮ ಸೀನಿಯರ್ಸ್ ಹೇಳಿದ್ದಾರೆ ಅಂದ್ರೆ ನಾವು ಆ ಕೆಲ್ಸವನ್ನ ಮಾಡ್ಲೇಬೇಕು ಅಂತ ಆ ಕರಡಿ ಆಗಿರುವ ವ್ಯಕ್ತಿಯನ್ನ ಹಿಡಿಯೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಆ ಹುಬ್ಬಲ್ಲಿರುವ ಲೇಡಿ ತನ್ನ ಪಾಕೆಟ್ ನಿಂದ ಒಂದು ಡಿವೈಸ್ ಅನ್ನ ತೆಗಿಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ಕರಡಿ ವ್ಯಕ್ತಿಯ ಹತ್ರಕ್ಕಾಗಿನೇ ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಅಂದ್ರೆ ಇದೊಂದು ನಾರ್ಮಲ್ ಆದ ಡಿವೈಸ್ ಅಲ್ಲ, ಬದಲಾಗಿ ಡಿಮನ್ ಗಳನ್ನ ಟ್ರ್ಯಾಕ್ ಮಾಡುವಂತಹ ಡಿವೈಸ್. ಅಂದ್ರೆ ಈ ಕರಡಿ ಆಗಿರುವ ವ್ಯಕ್ತಿ ಕೂಡ ಒಬ್ಬ ಡಿಮೋನೆ. ಆದ್ರಿಂದ ಈ ಲೇಡಿ ಕೂಡ ಪಟಾಪಟ್ ಅಂತ ಆ ವ್ಯಕ್ತಿಯನ್ನ ಹಿಂಬಾಲಿಸ್ಕೊಂಡೆ ಓಡಿ ಬರ್ತಾಳೆ. ಅಂಡ್ ಆ ಕರಡಿ ಆಗಿರುವ ವ್ಯಕ್ತಿಯನ್ನ ತೋರಿಸ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಚಿಕ್ಕದಾದ ಮೀನಿರುವ ಒಂದು ಪಾಟ್ ಅನ್ನ ಹಿಡ್ಕೊಂಡು ಯಾವ್ದಾದ್ರೂ ಹೋಟೆಲ್ಗೆ ಹೋಗಿ ರೆಸ್ಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಬರ್ತಿದ್ದಾನೆ. ಅಂಡ್ ಅದೇ ರೀತಿಯಾಗಿ ಒಂದು ಹೋಟೆಲ್ ಹತ್ರಕ್ಕಾಗಿನೇ ಬಂದು ಒಂದು ರೂಮ್ ಅನ್ನ ಕೊಡಿ ಅಂತ ಕೇಳ್ತಾನೆ. ಬಟ್ ಆದ್ರೆ ಆ ಹೋಟೆಲ್ ನ ಮ್ಯಾನೇಜರ್ ಇವನಿಗೆ ರೂಮ್ ಅನ್ನ ಕೊಡೋದಿಲ್ಲ. ಯಾಕಂದ್ರೆ ಇವನ ಜೊತೆಯಾಗಿ ಒಂದು ಫಿಶ್ ಅನ್ನ ತಂದಿದ್ದಾನೆ ಅಲ್ವಾ. ಸೊ ನಮ್ಮ ಹೋಟೆಲ್ ನಲ್ಲಿ ಫಿಶ್ ಅನ್ನ ಸಾಕೋದಿಕ್ಕೆ ಅಲೋ ಇರ್ತಾ ಇಲ್ಲ, ಇಲ್ಲಿಂದ ವಾಪಸ್ ಹೋಗ್ಬಿಡು ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಕರಡಿ ರೀತಿ ಇರುವ ವ್ಯಕ್ತಿ ನನ್ಗೆ ರೂಮ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಎಲ್ಲವನ್ನ ಧ್ವಂಸವನ್ನ ಮಾಡ್ತೀನಿ ಅಂತ ಜಗಳಕ್ಕೆ ಇಳಿತಾನೆ. ಬಟ್ ಆದ್ರೆ ಮ್ಯಾನೇಜರು ಜಗ್ಗೋ ರೀತಿಯಾಗಿ ಕಾಣಿಸ್ತಾನೆ ಇಲ್ಲ. ಅಂಡ್ ಇದೇ ರೀತಿಯಾಗಿ ಇವರಿಬ್ಬರಿವೆ ಜಗಳವನ್ನ ಆಡ್ತಾ ಇರ್ಬೇಕಾದ್ರೆ ಇವನು ಒಂದು ಪಾಟ್ ಒಳಗಡೆ ಫಿಶ್ ಅನ್ನ ತಂದಿದ್ದ ಅಲ್ವಾ, ಆ ಚಿಕ್ಕದಾದ ಮೀನು ದೊಡ್ಡ ಗಾತ್ರದಲ್ಲಿನೇ ಬದಲಾಗುತ್ತೆ. ಅಂಡ್ ಆ ಫಿಶ್ ಗೆ ಮೂರು ಕಣ್ಣಿರ್ತಾ ಇದ್ದು ಒಂದು ದೊಡ್ಡ ಡಿಮನ್ ಹಾಗೇನೆ ಕಾಣಿಸುತ್ತೆ. ಅಂಡ್ ಇವಾಗ ಅದೇ ರೀತಿಯಾಗಿ ದೊಡ್ಡ ಗಾತ್ರಕ್ಕೆನೆ ಬೆಳೆದು ಆ ಮ್ಯಾನೇಜರ್ ಅನ್ನ ನುಂಗಕ್ ಬಿಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಝ್ಯಾಂಗು ಸೂಪರ್ ಆಗಿನೇ ಎಂಟ್ರಿ ಕೊಟ್ಟು ಅವನ ಒಂದು ಕತ್ತಿಯನ್ನೇ ತೆಗೆದು ಆ ಮ್ಯಾನೇಜರ್ ಅನ್ನ ಸೂಪರ್ ಆಗಿನೇ ಕಾಪಾಡ್ಬಿಡ್ತಾನೆ. ಬಟ್ ಆದ್ರೆ ಇದನ್ನ ನೋಡಿರ್ತಾ ಇರುವ ಡಿಮಾನ್ ಫಿಶ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಮೇಲೇನೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬಂದ್ಬಿಡುತ್ತೆ. ಅಂಡ್ ಇದೇ ರೀತಿ ಫೈಟ್ ನಡೀತಾ ಇರ್ಬೇಕಾದ್ರೆ ಸರಿಯಾದ ಟೈಮಿಗೆ ಅದೇ ಉದ್ದವಾಗಿ ಹಲ್ಲನ್ನ ಮಡಗಿರುವ ಒಂದು ಲೇಡಿಯನ್ನ ತೋರಿಸಿದ್ರು ಅಲ್ವಾ, ಅವಳೇನೆ ಮಾಸ್ ಆಗಿ ಎಂಟ್ರಿ ಕೊಟ್ಟು ಈ ಡಿಮನ್ ಜೊತೆ ಫೈಟ್ ಮಾಡೋದಿಕ್ಕಾಗಿ ನಿಂತ್ಕೋತಾಳೆ. ಅಂಡ್ ಅವಳು ತುಂಬಾನೇ ಟ್ರಿಕ್ ಗಳನ್ನ ಯೂಸ್ ಮಾಡಿ ಆ ಫಿಶ್ ಅನ್ನ ಒಂದು ಟೇಬಲ್ ಕೆಳಗಡೆ ಕಂಟ್ರೋಲ್ ಮಾಡೋದಿಕ್ಕಾಗಿ ನೋಡ್ತಾಳೆ. ಆದ್ರೆ ಆ ಫಿಶ್ ಇನ್ನವೇ ದೊಡ್ಡದಾಗಿ ಬೆಳ್ಕೊಂಡು ಆ ಟೇಬಲ್ ಅನ್ನೇ ಮುರಿದು ಹಾಕುತ್ತೆ. ನಂತರ ಲೇಡಿ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ಇವಳ ಹತ್ರ ಕೂಡ ತುಂಬಾನೇ ಪವರ್ ಇದೆ ಅನ್ಸುತ್ತೆ. ಆ ಫಿಶ್ ನ ನಾಲ್ಗೆಯನ್ನೇ ಎಳ್ಕೊಂಡು ಸರಿಯಾಗಿನೇ ಒಡೆದು ಭೂತವನ್ನ ಬಿಡಿಸ್ತಾಳೆ.
ಆದ್ರಿಂದ ಫಿಶ್ ಡಿಮೋನು ನಾವಿಲ್ಲಿಂದ ಬದಿಕೊಂಡ್ರೆ ಸಾಕು ಅಂತ ಎಸ್ಕೇಪ್ ಆಗಿ ಓಡಿ ಹೋಗೋದಿಕ್ಕಾಗಿ ನೋಡುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋ ಕೂಡ ಡಿಮೋನ್ ಅನ್ನ ಅಟ್ಟಾಡಿಸಿ ಹಿಂದೆನೆ ಬರ್ತಾನೆ. ಇವಾಗ ಬೇರೆ ಇಷ್ಟು ದೊಡ್ಡ ಘಟನೆಯನ್ನ ಎಲ್ಲ ಜನರುವೆ ನೋಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಎಲ್ಲರುವೆ ತುಂಬಾನೇ ಭಯವನ್ನ ಪಡ್ಕೊಂಡು ನಿಜವಾಗ್ಲೂ ಇದೆಲ್ಲ ನಡೀತಾ ಅನ್ನೋದಾಗಿನೇ ಶಾಕ್ ಅಲ್ಲಿದ್ದಾರೆ. ಆದ್ರಿಂದ ಈ ಲೇಡಿ ತನ್ನ ಹತ್ರ ಇರುವ ಮ್ಯಾಜಿಕಲ್ ಥಿಂಗ್ಸ್ ಗಳನ್ನ ತೆಗೆದು ಎಲ್ಲರ ಮೆಮೊರಿಯನ್ನ ಒಂದೇ ಬಾರಿಗೆ ಎರೇಸನ್ನ ಮಾಡ್ತಾಳೆ. ಆ ನಂತರ ಫಿಶ್ ಡಿಮೋನ್ ಅನ್ನ ಹಿಡಿಯೋದಿಕ್ಕಾಗಿನೇ ಒಂದು ಬಟ್ಟೆಯ ಹಾಗೆ ಬದಲಾಗಿ ಅಲ್ಲಿಂದ ಹಾರ್ಕೊಂಡು ಆ ಡಿಮೋನ್ ಕಡೆಗೇನೆ ಬರ್ತಾಳೆ. ನಂತರ ಒಂದು ಜಾಗಕ್ಕೆ ಬಂದು ಬಟ್ಟೆಯಿಂದ ಮನುಷ್ಯನ ರೂಪಕ್ಕೆ ಮತ್ತೆ ಬರ್ತಾಳೆ. ಆದ್ರೆ ಈ ಬಾರಿ ಅವಳು ಲೇಡಿ ರೂಪವನ್ನ ತಗೊಂಡಿಲ್ಲ, ಬದಲಾಗಿ ಗಂಡಸಿನ ರೂಪವನ್ನ ತಗೊಂಡಿರ್ತಾಳೆ. ಆ ನಂತರ ಡಿಮೋನ್ ಗಳನ್ನ ಟ್ರ್ಯಾಕಿಂಗ್ ಮಾಡೋದಿಕ್ಕಾಗಿ ಒಂದು ಡಿವೈಸ್ ಇದೆ ಅಲ್ವಾ, ಅದನ್ನ ತೆಗೆದು ಹೊರಗಡೆಗೆ ಇಟ್ಕೋಬೇಕಾದ್ರೆ ಒಂದು ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಆದ್ರಿಂದ ಡೈರೆಕ್ಷನ್ ಅನ್ನ ಫಾಲೋ ಮಾಡ್ಕೊಂಡು ಒಂದು ಮನೆ ಒಳಗಡೆಗೆನೆ ಬರ್ತಾಳೆ. ಅಂಡ್ ನಮ್ ಹೀರೋ ಕೂಡ ಡಿಮೋನ್ ಹುಡಿಕೊಂಡು ಇದೇ ಮನೆ ಒಳಗಡೆನೆ ಬಂದಿರ್ತಾನೆ. ಇವಾಗ ನಮ್ ಹೀರೋ ಉಬ್ಬಲ್ಲಿರುವ ಈ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ಎರ್ರ ಬಿರಿಯಾಗಿ ಹೊಡಿತಾನೆ. ಅಂಡ್ ಇಬ್ಬರ ನಡುವೆ ಒಂದು ಚಿಕ್ಕದಾದ ಫೈಟ್ ನಡೆಯುತ್ತೆ. ಅಂಡ್ ಇವಾಗ ಹುಬ್ಬಲ್ಲಿರುವಂತಹ ವ್ಯಕ್ತಿ ನಮ್ಮ ಹೀರೋವಿಗೆ ಏನಕ್ಕೋ ನನ್ಗೆ ಹೊಡಿತಾ ಇದೆಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ನೀನು ನನ್ಗೆ ಆ ಮಾರ್ಕೆಟ್ ಅಲ್ಲಿ ಸಿಕ್ಕಿರುವ ಲೇಡಿನೇ ಅಲ್ವಾ ಅನ್ನೋದಾಗಿ ಕೇಳ್ತಾನೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಿದ ಆ ಲೇಡಿನೇ ಈ ರೀತಿ ವೇಷವನ್ನ ಬದಲಾಯಿಸ್ಕೊಂಡು ಬಂದಿದ್ದಾಳೆ ಅಂತ ನಮ್ಮ ಹೀರೋವಿಗೆ ಡೌಟ್ ಬಂದ್ಬಿಟ್ಟಿದೆ. ಆದ್ರಿಂದ ನಿಜವನ್ನ ಹೇಳುವಂತ ಅವನ ಮುಖವನ್ನ ಹಿಡಿದು ಎಳಿಬೇಕಾದ್ರೆ ಆ ವ್ಯಕ್ತಿ ತನ್ನ ಅಸಲಿಯಾದ ರೂಪಕ್ಕೆನೆ ಬರ್ತಾಳೆ. ಅಂಡ್ ಅವಳಿಗೆ ಹುಬ್ಬಲ್ಲಿರುವ ರೂಪವನ್ನ ನೋಡಿದ್ವಿ ಅಲ್ವಾ, ಬಟ್ ಆದ್ರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳೊಬ್ಬಳು ಬ್ಯೂಟಿಫುಲ್ ಆದ ಹುಡುಗಿ. ಅಂಡ್ ಇವಳ ಹೆಸರು ಬಂದು ಡ್ರ್ಯಾಗನ್ ಫ್ಲೈ ಅಂತ. ಹಾಗೇನೆ ಓಪನಿಂಗ್ ಸೀನ್ ನಲ್ಲಿ ದೊಂಜಿ ಅನ್ನುವ ಒಂದು ಮಹಾಶಕ್ತಿಯನ್ನ ಒಂದು ಸೀಕ್ರೆಟ್ ಆದ ಟೀಮು ರಕ್ಷಣೆಯನ್ನ ಮಾಡ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಇವಳು ಕೂಡ ಅದೇ ಟೀಮ್ ನಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವಂತಹ ಒಂದು ಸೋಲ್ಜರ್. ಸರಿ ಓಕೆ, ಮಿಕ್ಕಿರುವ ವಿಷಯಗಳನ್ನ ಆಮೇಲೆ ಮಾತಾಡೋಣ. ಮೊದ್ಲು ನಾವು ಆ ಡಿಮೋನ್ ಅನ್ನ ಹುಡಿಕೊಂಡು ಬಂದಿದೀವಿ ಅಲ್ವಾ. ಸೊ ಆ ಕೆಲ್ಸವನ್ನ ನೋಡೋಣ ಅಂತ ಈ ಮನೆಯನ್ನ ಚೆಕ್ ಮಾಡಿ ಬರ್ಬೇಕಾದ್ರೆ ಈ ಮನೆ ಒಳಗಡೆ ತುಂಬಾನೇ ಬ್ಯೂಟಿಫುಲ್ ಆದ ಒಂದು ಹುಡುಗಿ ಇರ್ತಾಳೆ. ಅಂಡ್ ಆ ಹುಡುಗಿಯನ್ನ ನೋಡಿದ ಕೂಡಲೇ ನಮ್ಮ ಡ್ರ್ಯಾಗನ್ ಫ್ಲೈಗೆ ಅರ್ಥವಾಗ್ಬಿಡುತ್ತೆ ಈ ಬ್ಯೂಟಿಫುಲ್ ಆದ ಹುಡುಗಿ ಕೂಡ ಡಿಮೋನ್ ಜೊತೆಗೆ ಸೇರ್ಕೊಂಡಿದ್ದಾಳೆ ಅನ್ನೋದಾಗಿ. ಆದ್ರಿಂದ 3 ಕಣ್ಣುಗಳಿರುವ ಫಿಶ್ ಡಿಮೋನ್ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ಈ ಹುಡುಗಿ ಇವರಿಂದ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ಬಟ್ಟೆಯನ್ನ ಸುತ್ತಿ ಆ ಮನೆಯಿಂದ ಕೆಳಗಡೆಗೆ ಬಿಡೋದಿಕ್ಕಾಗಿ ನೋಡ್ತಾಳೆ. ಇವಾಗ ನಿಜವನ್ನ ಹೇಳಿಲ್ಲ ಅಂದ್ರೆ ಕೆಳಗಡೆಗೆ ಬಿಟ್ಟು ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ. ಸೊ ಎಲ್ಲಿದೆ ಆ ಡಿಮೋನು ಹೇಳು ಅನ್ನೋದಾಗಿನೇ ಕೇಳ್ತಾಳೆ. ಅಂಡ್ ಇದೇ ಟೈಮಿಗೆ ಬ್ಯೂಟಿಫುಲ್ ಆದ ಹುಡುಗಿ ತನ್ನ ಅಸಲಿಯಾದ ರೂಪಕ್ಕೆನೆ ಬರ್ತಾಳೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳೊಬ್ಬಳು ಹುಡುಗಿನೇ ಅಲ್ಲ, ತುಂಬಾನೇ ಡುಮ್ಮಗೆ ಕೆಡ್ತಾಗಿರುವಂತಹ ಒಬ್ಬ ಹುಡುಗ ಆ ರೀತಿ ಮೇಕಪ್ ಅನ್ನ ಮಾಡ್ಕೊಂಡು ಇವರಿಂದ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡಿದಾನೆ. ಅಷ್ಟೋ ಇದನ್ನ ನೋಡುವ ನಮ್ಮ ಹೀರೋ ಒಂದು ಕ್ಷಣ ಶಾಕಿಗೆ ಒಳಗಾಗ್ಬಿಡ್ತಾನೆ. ಅಂಡ್ ಇವಾಗ ಕೆಳಗಡೆ ನೇತಾಡ್ತಾ ಇರುವ ವ್ಯಕ್ತಿ ಕೂಡ ಆ ಫಿಶ್ ಡಿಮೋನ್ ಒಂದು ಪೇಂಟಿಂಗ್ ಒಳಗಡೆ ಬಚ್ಚಿಟ್ಕೊಂಡಿದೆ ಅನ್ನೋದಾಗಿನೇ ಹೇಳ್ತಾನೆ. ಸರಿ ಓಕೆ ಅಂತ ನಮ್ಮ ಹೀರೋಯಿನ್ ಕೂಡ ಒಂದು ಫಿಶ್ ಇರುವ ಪೇಂಟಿಂಗ್ ಅನ್ನ ಬಂದು ನೋಡ್ಬೇಕಾದ್ರೆ ಅದ್ರಲ್ಲಿ ತುಂಬಾನೇ ಫಿಶ್ ಗಳ ಡ್ರಾಯಿಂಗ್ ಅನ್ನ ಬರ್ದು ಮಡಗಿದ್ದಾರೆ. ಬಟ್ ಆದ್ರೆ ಆ ಡಿಮೋನ್ ಫಿಶ್ ಯಾವ್ದ್ರಲ್ಲಿ ಬಚ್ಚಿಟ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಆ ಪೇಂಟಿಂಗ್ ನ ರಿಫ್ಲೆಕ್ಷನ್ ಅನ್ನ ಒಂದು ನೀರಿನಲ್ಲಿ ನೋಡ್ಬೇಕಾದ್ರೆ ಆ ಡಿಮೋನ್ ಫಿಶ್ ಯಾವ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ರೀತಿ ನಮ್ಮ ಹೀರೋಯಿನ್ ಗೆ ಗೊತ್ತಾಗಿದ್ ಕೂಡ್ಲೇನೆ ಆ ಡಿಮೋನ್ ಫಿಶ್ ಕೂಡ ಆಕ್ಟಿವೇಟ್ ಆಗಿ ತನ್ನ ಅಸಲಿಯಾದ ರೂಪಕ್ಕೆನೆ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡುತ್ತೆ. ಆದ್ರೆ ಇವಳ ಹತ್ರ ತುಂಬಾನೇ ಶಕ್ತಿಗಳು ಇರೋದ್ರಿಂದ ಒಂದು ಮಾಯಾವಿ ಜಾಲವನ್ನ ತೆಗೆದು ಆ ಫಿಶ್ ಡಿಮೋನ್ ಅನ್ನ ಬಂಧಿಸ್ತಾಳೆ. ಆ ನಂತರ ಡಿಮೋನ್ ಅನ್ನ ಬಟ್ಟೆ ಬೊಗ್ದು ಅದಕ್ಕೆ ಬೂದಿಯನ್ನ ಕಲಿಸ್ತಾಳೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಗೋಡೆಯ ಹತ್ರ ದೊಡ್ಡದಾದ ಮ್ಯಾಪ್ ಅನ್ನ ನೇತಾಕಿರೋದನ್ನ ನೋಡ್ಬಿಡ್ತಾಳೆ. ಸೊ ವಾಪಸ್ ಬಂದು ಈ ಮ್ಯಾಪ್ ಏನು ಯಾರು ತಂದ್ಕೊಟ್ರು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಕೂಡ ಯಾರೋ ದೊಡ್ಡದಾದ ಮನುಷ್ಯ ಇದನ್ನ ತಂದು ಕೊಟ್ಟ. ಆ ನಂತರ ಇದನ್ನ ತಗೊಂಡೋಗೋದಿಕ್ಕೆ ಬೇರೆ ಯಾರೋ ಬರ್ತಾರೆ ಅನ್ನೋದಾಗಿನವೇ ಹೇಳಿದಾನೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಆದ್ರಿಂದ ನಮ್ ಹೀರೋಯಿನ್ ಸರಿ ಓಕೆ ಅಂತ ಮ್ಯಾಪ್ ಅನ್ನ ನಾವೇನೆ ಎತ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಬಟ್ ಆದ್ರೆ ನಮ್ ಹೀರೋ ಈ ಊರನ್ನೇ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ಪೊಲೀಸ್ ಗಳ ಟೀಮಿಗೆ ಜಾಯ್ನ್ ಆಗಿದ್ದಾನೆ ಅಲ್ವಾ. ಆದ್ರಿಂದ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದು ನಮ್ಮ ಕೆಲ್ಸ. ಸೊ ಹೊಸದಾಗಿ ಈ ರೀತಿ ವಿಚಿತ್ರವಾದ ಡಿಮೋನ್ ಗಳೆಲ್ಲ ಬಂದಿದೆ, ಈ ಮ್ಯಾಪ್ ಅನ್ನ ನಮ್ಗೇನೆ ಕೊಡು ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಅವಳ ಪವರ್ ಅನ್ನ ಬಳಸಿ ಅವಳ ಮ್ಯಾಜಿಕ್ ಶಕ್ತಿಯಿಂದ ನಮ್ಮ ಹೀರೋಯಿನ ಮೆಮೊರಿಯನ್ನುವೇ ಉಳಿಸಿ ಹಾಕ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅದೇ ಮಾರ್ಕೆಟ್ ಒಳಗಡೆ ಎಚ್ಚರಿಯಾಗಿ ಇವರ ಸೀನಿಯರ್ಸ್ ಗಳು ಕೊಟ್ಟಿರುವ ಪೇಂಟಿಂಗ್ ಗಳನ್ನ ಹಿಡ್ಕೊಂಡು ಬಂದಿದ್ದ ಅಲ್ವಾ. ಸೊ ಈ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ ಅಂತ ಮತ್ತೆ ಬೇರೆಯವ್ರ ಹತ್ರವಾಗಿ ಕೇಳ್ತಿದ್ದಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ಅದೇ ಇವಾಗ ಒಂದು ಫಿಶ್ ಡಿಮೋನ್ ಅನ್ನ ಕಂಟ್ರೋಲಿಗೆ ತಗೊಂಡು ಮ್ಯಾಪ್ ಅನ್ನುವೇ ಎತ್ಕೊಂಡಿದ್ದಾಳೆ ಅಲ್ವಾ. ಇವಾಗ ಎರಡನ್ನುವೇ ತಗೊಂಡು ಇವಳ ಮಾಸ್ಟರ್ ನ ಹತ್ರಕ್ಕಾಗಿನೇ ಬರ್ತಾಳೆ.
ಆಕ್ಚುಲ್ ಆಗಿ ಇವರು ಒಂದು ದೊಡ್ಡದಾದ ತಂಡನೇ ಆಗಿರ್ತಾ ಇದ್ದು ದಂಜಿ ಅನ್ನುವ ಒಂದು ಮಹಾಶಕ್ತಿಯನ್ನ ರಕ್ಷಣೆ ಮಾಡೋದಿಕ್ಕಾಗಿ ಯಾರಿಗುವೆ ಗೊತ್ತಾಗ್ದಿರುವ ಹಾಗೆ ಬೆಟ್ಟಗಳ ನಡುವೆ ವಾಸವನ್ನ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋಯಿನ್ ಆ ಫಿಶ್ ಡಿಮನ್ ಅನ್ನ ತಂದು ಇವರ ಮಾಸ್ಟರ್ಗೆ ತೋರಿಸ್ಬೇಕಾದ್ರೆ ಅವರು ಕೂಡ ಈ ಡಿಮನ್ ನ ಕಣ್ಣನ್ನ ಇಟ್ಟು ನೋಡ್ತಾರೆ. ಆ ರೀತಿ ನೋಡಿದ ಕೂಡ್ಲೆ ಈ ಮಾಸ್ಟರ್ಗೆ ಎಲ್ಲ ವಿಷಯನವೇ ಅರ್ಥವಾಗ್ಬಿಡುತ್ತೆ. ಅಂದ್ರೆ ಇದೊಂದು ನಾರ್ಮಲ್ ಆದ ಡಿಮನ್ ಅಲ್ಲ, ಬದಲಾಗಿ ನಾವು ಯಾವ ಜಾಗದಲ್ಲಿ ಇದೀವಿ ಹಾಗೆ ದಂಜಿ ಅನ್ನುವ ಶಕ್ತಿಯನ್ನ ನಾವು ಎಲ್ಲಿ ಮಡಗಿದೀವಿ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಟ್ರಾಪ್ ನ ರೀತಿಯಾಗಿ ಈ ಡಿಮನ್ ಅನ್ನ ಬಳಸ್ಕೊಂಡಿದ್ದಾರೆ. ಸೊ ಈ ಡಿಮನ್ ಇಲ್ಲಿಗೆ ಬಂದಿದೆ ಅಂದ್ರೆ ಇದರ ಮುಖಾಂತರ ಇದನ್ನ ಕಳ್ಸಿರುವಂತಹ ಬೇರೆ ಡಿಮನ್ ಗಳಿಗೆ ಎಲ್ಲ ವಿಷಯನವೇ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಖಂಡಿತ ಮಿಕ್ಕಿರ್ತಾ ಇರುವ ಡಿಮನ್ ಗಳು ಇಲ್ಲಿಗೆ ಬಂದೇ ಬರ್ತಾರೆ. ಆದ್ರಿಂದ ನಮ್ಮ ಪೂರ್ತಿಯಾದ ಸೈನ್ಯವನ್ನ ರೆಡಿ ಮಾಡು. ಅಷ್ಟೇ ಅಲ್ಲದೆ ಆ ಡಿಮನ್ ಗಳ ವಿರುದ್ಧವಾಗಿ ನಾವು ಹೋರಾಡ್ಬೇಕು ಅಂದ್ರೆ ಆರ್ಕ್ ವೆಪನ್ ಅನ್ನುವ ಒಂದು ಸ್ಪೆಷಲ್ ಆದ ವೆಪನ್ ಅನ್ನ ರೆಡಿ ಮಾಡ್ಬೇಕು. ಅದು ಅಲ್ಲದೆ ನಮ್ಮ ಹತ್ರ ಇರುವ ಸೈನಿಕರು ಆ ಡಿಮನ್ ಗಳ ವಿರುದ್ಧ ಹೋರಾಡೋದಿಕ್ಕೆ ಸಾಕಾಗಲ್ಲ. ಸೊ ನಾವು ಆದಷ್ಟು ಬೇಗ ಎಲ್ಲದಕ್ಕೂ ರೆಡಿ ಆಗ್ಬೇಕು ಅನ್ನೋದಾಗಿನೇ ಹೇಳ್ತಾರೆ. ಅದು ಅಲ್ಲದೆ ನಮ್ಮ ಸಂಪೂರ್ಣವಾದ ಟೀಮ್ ಅನ್ನ ನಿಭಾಯಿಸೋದಿಕ್ಕೆ ಹೊಸ ಲೀಡರ್ ನ ಅಗತ್ಯ ಇದೆ. ಆದಷ್ಟು ಬೇಗ ಅವ್ರನ್ನ ಹುಡುಕ್ಬೇಕು ಅನ್ನೋದಾಗಿನೇ ಹೇಳ್ತಾರೆ ಮಾಸ್ಟರ್. ಅಂಡ್ ಈ ಎಲ್ಲ ವಿಷಯವನ್ನ ಕೇಳುವ ನಮ್ಮ ಹೀರೋಯಿನ್, ಹಾಗಿದ್ರೆ ನಮ್ಮ ಮಹಾಶಕ್ತಿ ಆಗಿರುವಂತಹ ದಂಜಿಯ ಶಕ್ತಿಯನ್ನ ನಾವು ಈ ಕೂಡ್ಲೇನೆ ನಮ್ಮ ವಶಕ್ಕೆ ತಗೊಂಡು ಅದನ್ನ ಕಂಟ್ರೋಲ್ ಅನ್ನ ಮಾಡ್ಕೋಬೇಕು ಅಂತ ಆ ಶಕ್ತಿಯನ್ನ ಒಂದು ಡಿವೈಸ್ ನ ಒಳಗಡೆಗೆ ಲಾಕ್ ಅನ್ನ ಮಾಡಿ ಮಡುಕ್ತಾಳೆ. ಅಂಡ್ ಅದೇ ರೀತಿಯಾಗಿ ಹೊಸ ಲೀಡರ್ ಅನ್ನ ಹುಡಿಕೊಂಡು ನಮ್ಮ ಹೀರೋಯಿನ್ ಅವಳ ಅಣ್ಣನಾಗಿರ್ತಾ ಇರುವ ಯುನ್ ಹೊರಗಡೆಗೆನೆ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲ ಸಿಟಿಯನ್ನ ಸರ್ಚ್ ಮಾಡ್ಕೊಂಡು ಒಂದು ಚೈನೀಸ್ ಸ್ಕೂಲ್ ನ ಒಳಗಡೆಗೆನೆ ಬರ್ತಾನೆ. ಆ ನಂತರ ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ನ ಹತ್ರಕ್ಕಾಗಿನೇ ಬಂದು ನಿಮ್ಮಲ್ಲಿ ಯಾರಾದ್ರೂ ತುಂಬಾನೇ ವಿಚಿತ್ರವಾದ ಸ್ಟೂಡೆಂಟ್ ಇದ್ದಾರಾ ಅಂತ ಕೇಳ್ತಾನೆ. ಆದ್ರಿಂದ ಇದನ್ನ ಕೇಳುವ ಪ್ರಿನ್ಸಿಪಲ್ ಕೂಡ ಹೌದು, ನಮ್ಮ ಸ್ಕೂಲ್ ನಲ್ಲಿ ಒಂದು ಹುಡುಗಿ ತುಂಬಾನೇ ವಿಚಿತ್ರವಾಗಿ ಆಡ್ತಾಳೆ, ಆದ್ರಿಂದ ಅವಳನ್ನ ಒಂದು ಜಾಗದಲ್ಲಿ ಕೊಟ್ಟಾಕಿ ಮಡಗಿದೀವಿ ಬನ್ನಿ ಅಂತ ಒಂದು ಅಂಡರ್ ಗ್ರೌಂಡ್ ನಲ್ಲಿರುವ ಕೇವ್ ನ ಒಳಗಡೆಗೆನೆ ಕರ್ಕೊಂಡು ಬರ್ತಾರೆ. ಏನಕ್ಕೆ ಇವಳನ್ನ ಇಲ್ಲಿ ಬಚ್ಚಿಟ್ಟು ಮಡಗಿದ್ದಾರೆ ಅಂದ್ರೆ ಆವಾಗ ಒಂದು ಡಿಮನ್ ನ ರೀತಿಯಾಗಿ ಬದಲಾಗ್ಬಿಡ್ತಾಳಂತೆ. ಆದ್ರಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಜಾಗದಲ್ಲಿ ಬಚ್ಚಿಟ್ಟು ಮಡಗಿದ್ದಾರೆ. ಸೊ ಇವಾಗ ಧೈರ್ಯವನ್ನ ಮಾಡಿ ನಮ್ಮ ಇವನು ಒಳಗಡೆಗೆ ಬಂದು ಆ ಹುಡುಗಿ ಹತ್ರ ತುಂಬಾನೇ ಮಾತಾಡೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿ ಅವಳ ಕೈಯಲ್ಲಿ ಒಂದು ಸಿಂಬಲ್ ಇರೋದನ್ನ ನೋಡ್ಬೇಕಾದ್ರೆ 100% ಕನ್ಫರ್ಮ್ ಇವಳೇನೆ ನಮ್ಮ ಹೊಸ ಲೀಡರ್ ಅಂತ ಫಿಕ್ಸ್ ಆಗ್ಬಿಡ್ತಾನೆ. ಸುಮ್ನೆ ಯಾಕೆ ಇವಾಗ ರಿಸ್ಕ್ ಅನ್ನ ತಗೊಂಡು ಆಮೇಲೆ ಮಾಸ್ಟರ್ ಕೈಲಿ ಬೈಸ್ಕೊಳ್ಳೋದು, ಯಾವ್ದಕ್ಕೂ ಒಂದ್ಸಲ ಕನ್ಫರ್ಮ್ ಅನ್ನ ಮಾಡ್ಕೊಂಡ್ ಬಿಡೋಣ ಅಂತ ಇವನ ಜೊತೆಯಾಗಿ ತಂದಿರ್ತಾ ಇರುವ ಒಂದು ಮ್ಯಾಜಿಕಲ್ ಫುಡ್ ಅನ್ನ ಅವಳಿಗೆ ತಿನ್ನೋದಿಕ್ಕಾಗಿ ಕೊಡ್ತಾನೆ. ಅದೇ ರೀತಿ ಆ ಹುಡುಗಿ ಕೂಡ ಫುಡ್ ಅನ್ನ ತಿನ್ಬೇಕಾದ್ರೆ ತನ್ನ ಅಸಲಿಯಾದ ರೂಪವಾಗಿರೋ ಒಂದು ಪೀಕಾಕ್ ಡಿಮೋನ್ ಆಗಿ ಕನ್ವರ್ಟ್ ಆಗ್ತಾಳೆ. ಅಂಡ್ ಅದೇ ರೀತಿ ದೊಡ್ಡದಾದ ನವಿಲಿನ ಆಕಾರಕ್ಕೆ ಬಂದು ನಮ್ಮ ಯುನ್ನವ್ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಹೇಳಿ ಕೇಳಿ ಇವನು ಬಂದಿರ್ತಾ ಇರೋದು ಒಂದು ಪವರ್ಫುಲ್ ಆದ ಟೀಮ್ ಇಂದ ಅಲ್ವಾ. ಸೊ ಕುಂಫು ಕರಾಟೆ ಎಲ್ಲವನ್ನ ಸೂಪರ್ ಆಗಿನೇ ಕೊಲ್ತಿದ್ದಾನೆ. ಅಂಡ್ ಇವಾಗ ಎಲ್ಲವನ್ನ ಬಳಸಿ ಈ ಪೀಕಾಕ್ ಮಾಸ್ಟರ್ ಇಂದಾನವೇ ಎಸ್ಕೇಪ್ ಆಗ್ತಾನೆ. ನಂತರ ಫೈನಲಿ ಆ ಪೀಕಾಕ್ ಮಾಸ್ಟರ್ ಅನ್ನವೇ ಕೂಡ ಕಂಟ್ರೋಲಿಗೆನೆ ತಗೋತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಈ ಸಿಟಿಯನ್ನ ತೋರಿಸ್ಬೇಕಾದ್ರೆ ಅಚಾನಕ್ ಆಗಿ ತುಂಬಾನೇ ವಿಚಿತ್ರವಾಗಿರುವ ಬಾಂಬ್ಸ್ ಗಳು ಬಂದು ಸಂಪೂರ್ಣ ಸಿಟಿಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಟ್ಟಿದ್ದಾವೆ. ಆದ್ರಿಂದ ಈ ಸಿಟಿಯ ಜನರು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಅರ್ಥ್ವಿ ಕೂಡ ಬಂದು ಎಲ್ಲನೂ ನೊಡ್ಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ನೋಡ್ತಿದ್ದಾಗೆ ಸಂಪೂರ್ಣವಾಗಿನೇ ಈ ಸಿಟಿ ಅಲುಗಾಡಿ ಎಲ್ಲ ಉಲ್ಟಾ ಪುಲ್ಟಾವಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದನ್ನೆಲ್ಲ ನಮ್ಮ ಹೀರೋಯಿನ್ ಅವಳ ಟೀಮ್ ಒಂದು ಜಾಗದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವರ ಕೈಯಲ್ಲಿ ಏನನ್ನವೇ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಅದು ಅಲ್ಲದೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತಾನವೇ ಗೊತ್ತೇ ಇಲ್ಲ ಅಲ್ವಾ. ಸೊ ಏನನ್ನವೇ ಮಾಡೋಕಾಗ್ದೆ ಎಲ್ಲರೂ ಬೇಜಾರಿನಲ್ಲಿ ನಿಂತು ನೋಡ್ತಾ ಇದ್ದಾರೆ. ಬಟ್ ಆದ್ರೆ ಆಕ್ಚುಲ್ ಆಗಿ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ನಮ್ಮ ದಂಜಿ ಅನ್ನುವ ಶಕ್ತಿಯನ್ನ ವಶಪಡಿಸ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದಾವೆ ಅಲ್ವಾ. ಅದೇ ಡಿಮೋನ್ಗಳು ಈ ರೀತಿ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡಿ ಮಡಗಿದಾವೆ. ಅದೇ ನಾವು ಓಪನಿಂಗ್ ಸೀನ್ ನಲ್ಲಿ ಒಂದು ಏಲಿಯನ್ ಸ್ಪೇಸ್ ಶಿಪ್ ಬಂದು ಭೂಮಿಗೆ ಬೀಳೋದನ್ನ ನೋಡಿದ್ವಿ ಅಲ್ವಾ. ಅದೇ ಏಲಿಯನ್ ಗಳು ಇದನ್ನೆಲ್ಲ ಮಾಡ್ತಾ ಇದಾವೆ. ಅಂಡ್ ಇವಾಗ ಇದನ್ನೆಲ್ಲ ನಿಂತು ನೋಡ್ತಾ ಇರುವ ನಮ್ಮ ಹೀರೋಯಿನ್ಗೆ ಇದೆಲ್ಲವನ್ನ ಯಾರು ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಇವಳ ಪೂರ್ತಿಯಾದ ಟೀಮ್ ಅನ್ನ ಕರ್ಕೊಂಡು ಒಂದು ತುಂಬಾನೇ ಕಠಿಣವಾಗಿರುವ ಜಾಗದ ಒಳಗಡೆಗೆನೆ ಬರ್ತಾಳೆ. ಅಂಡ್ ಇವರನ್ನ ನೋಡುವ ನಮ್ಮ ಹೀರೋ ಕೂಡ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಅಂಡ್ ಇವಾಗ ಇವರು ಒಂದು ಜಾಗದ ಒಳಗಡೆಗಾಗಿ ಬಂದಿದ್ರು ಅಲ್ವಾ. ಆ ಜಾಗದ ಮಧ್ಯಭಾಗದಲ್ಲಿ ಯಾವುದೋ ಒಂದು ದೊಡ್ಡ ಗಾತ್ರದ ವಸ್ತುವನ್ನ ಸುತ್ತಲವೇ ಚೈನುಗಳನ್ನ ಹಾಕಿ ಕಟ್ಟಾಕಿ ಮಡಗಿದ್ದಾರೆ. ಅಂದ್ರೆ ಆ ದೊಡ್ಡದಾದ ವಸ್ತುವಿನ ಒಳಗಡೆ ತುಂಬಾನೇ ಶಕ್ತಿಶಾಲಿಯಾದ ಒಂದು ಡಿಮೋನ್ ಅನ್ನ ಕಟ್ಟಾಕಿ ಮಡಗಿದ್ದಾರೆ. ಅಂದ್ರೆ ಈ ಶಕ್ತಿಶಾಲಿಯಾದ ಡಿಮೋನು ಹಲವಾರು ವರ್ಷಗಳ ಹಿಂದೆ ನಮ್ಮ ಮಹಾಶಕ್ತಿಯನ್ನ ತನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿನೇ ಬಂದಿರುತ್ತೆ. ಬಟ್ ಆದ್ರೆ ನಮ್ಮ ಎಲ್ಲಾ ಟೀಮ್ ಅವರೇ ಸೇರ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಈ ಡಿಮೋನ್ ಅನ್ನ ಇದೇ ಜಾಗದಲ್ಲಿ ಬಂಧಿಸಿ ಮಡಗಿದ್ದಾರೆ.
ಸೊ ಇವಾಗ ಈ ಸಿಟಿ ಒಳಗಡೆ ತುಂಬಾನೇ ಅಟೆಗಳನ್ನ ಮಾಡಿದಾವೆ ಅಲ್ವಾ. ಆ ಡಿಮನ್ ಗಳು ಬಂದಿರುವ ಉದ್ದೇಶನೇ ಇಲ್ಲಿ ಕಟಾಕಿ ಮಡಗಿರ್ತಾ ಇರುವ ಡಿಮನ್ ಅನ್ನ ಬಿಡಿಸ್ಕೊಂಡು ಹೋಗೋದು. ಸೊ ಈ ಎಲ್ಲ ವಿಷಯ ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ಡಿಮೋನು ಹೊರಗಡೆ ಬರ್ದೇ ಇರುವ ಹಾಗೆ ನಾವು ನೋಡ್ಕೋಬೇಕು ಅಂತ ಡಿಸೈಡ್ ಆಗ್ತಾಳೆ. ಬಟ್ ಆದ್ರೆ ಏಲಿಯನ್ ಸ್ಪೇಸ್ ಶಿಪ್ ನಿಂದ ಬಂದಿರ್ತಾ ಇರುವಂತಹ ಒಂದು ಏಲಿಯನ್ ಆಕ್ಚುಲ್ ಆಗಿ ಅದ್ರ ಹೆಸರು ಬಂದು ರೆಡ್ ಐ ಅಂತ. ಅದು ನೋಡೋದಿಕ್ಕೆ ಒಂದು ಮರದ ಬೇರಿನ ಹಾಗೇನೆ ಕಾಣಿಸುತ್ತೆ. ಸೊ ಇವಾಗ ಅದೇ ಏಲಿಯನ್ ಈ ಜಾಗಕ್ಕೆ ಬಂದು ಒಂದು ಶಕ್ತಿಶಾಲಿಯಾದ ಮಾನ್ಸ್ಟರ್ ಅನ್ನ ಕಟ್ಟಾಗಿ ಮಡಗಿದ್ದಾರೆ ಅಲ್ವಾ. ಅದ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಫೈನಲ್ ಆಗಿ ಆ ಡಿಮೋನ್ ಅನ್ನ ರಿಲೀಸ್ ಮಾಡ್ಬಿಡುತ್ತೆ. ಅಷ್ಟೇ ಇವಾಗ ವೈಟ್ ಟೈಗರ್ ಅನ್ನುವ ತುಂಬಾನೇ ಶಕ್ತಿಶಾಲಿಯಾದ ಡಿಮೋನ್ ಬಂಧನವನ್ನ ಬಿಡಿಸ್ಕೊಂಡು ತನ್ನ ಉಗ್ರ ರೂಪಕ್ಕೆನೆ ಬರುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋಯಿನ್ ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಅಂತ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಆ ಡಿಮೋನ್ ಅನ್ನ ಎದುರಿಸುವಷ್ಟು ಮಟ್ಟಿಗೆ ನಮ್ಮ ಹೀರೋಯಿನ್ ಅವಳಲ್ಲಿ ಶಕ್ತಿ ಇರ್ತಾ ಇಲ್ಲ. ಆದ್ರಿಂದ ಮಾಸ್ಟರು ನಮ್ಮ ಟೀಮ್ ಅವರನ್ನ ಎತ್ತಿ ದೂರಕ್ಕೆನೆ ಬಿಸಾಡುತ್ತೆ. ಆದ್ರೂ ಕೂಡ ನಾವು ಸೋಲ್ಬಾರ್ದು ಅಂತ ನಮ್ಮ ಹೀರೋಯಿನ್ ಮತ್ತೆ ಎದ್ದು ಬರ್ತಾಳೆ. ಆದ್ರಿಂದ ದುಷ್ಟಶಕ್ತಿ ಕೂಡ ನಮ್ಮ ಹೀರೋಯಿನ್ ಅವಳ ಕಥೆಯನ್ನ ಮುಗಿಸ್ಬಿಡೋಣ ಅಂತ ನೋಡ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋ ಸೂಪರ್ ಆಗಿನೇ ಎಂಟ್ರಿ ಕೊಟ್ಟು ಆ ವೈಟ್ ಟೈಗರ್ ನ ಮೇಲೆ ಮಾಸ್ ಆಗಿನೇ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಫೈನಲಿ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡ್ತಾನೆ. ಬಟ್ ಆದ್ರೆ ಆ ವೈಟ್ ಟೈಗರ್ ಗೆ ತುಂಬಾನೇ ಕೋಪ ಬಂದು ನಮ್ಮ ಹೀರೋವನ್ನ ಮೇಲಕ್ಕೆನೆ ಎತ್ಕೊಳ್ಳುತ್ತೆ. ಆ ನಂತರ ನಮ್ಮ ಹೀರೋವಿನ ಒಂದು ಕೈ ಮತ್ತೆ ಕಾಲನ್ನ ಕಿತ್ತು ಬಿಸಾಕ್ ಬಿಡುತ್ತೆ. ನಂತರ ಇವನ ಕಥೆಯನ್ನ ಪೂರ್ತಿಯಾಗಿನೇ ಮುಗಿಸೋಣ ಅಂತ ಬರ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಅದ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಫೈನಲಿ ನಮ್ಮ ಹೀರೋವನ್ನ ಕಾಪಾಡ್ತಾಳೆ. ನೆಕ್ಸ್ಟ್ ನಾವು ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಇರಬಾರ್ದು. ಒಂದ್ ವೇಳೆ ನಾವು ಇಲ್ಲೇನೆ ಉಳ್ಕೊಂಡ್ರೆ ನಾವೆಲ್ಲರೂ ತೀರೋಗ್ಬಿಡ್ತೀವಿ ಅಂತ ನಮ್ಮ ಪೂರ್ತಿಯಾದ ಟೀಮು ನೀರಿನ ಒಳಗಡೆಗೆನೆ ಬೀಳ್ತಾರೆ. ನಂತರ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜಾಗದಿಂದ ಎಸ್ಕೇಪ್ ಆಗಿ ಒಂದು ಸೇಫ್ ಆಗಿರುವ ಜಾಗಕ್ಕೆನೆ ಬಂದು ನಮ್ಮ ಹೀರೋವಿನ ಕೈ ಕಾಲ್ಗಳನ್ನ ಕಿತ್ತಾಕ್ಬಿಟ್ಟಿದೆ ಅಲ್ವಾ. ಸೊ ಏನಾದ್ರೂ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡೋದಿಕ್ಕಾಗಿ ನೋಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಹೊಸ ಲೀಡರ್ ಅನ್ನ ಹುಡಿಕೊಂಡು ಹೋಗಿದಂತಹ ನಮ್ಮ ಯುನ್ನು ಇದೇ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರಿಂದ ನಮ್ಮ ಹೊಸ ಲೀಡರು ಸಿಕ್ಕುದ್ರ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಯುನ್ ಕೂಡ ಹೌದು ಅನ್ನೋದಾಗಿನೇ ಹೇಳಿ ಆ ಹುಡುಗಿಯನ್ನವೇ ಕೂಡ ಕರ್ಕೊಂಡು ಬಂದು ತೋರಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾಳೆ. ಯಾಕಂದ್ರೆ ಈ ಹುಡುಗಿ ನೋಡೋದಿಕ್ಕಾಗಿ ದೊಡ್ಡವಳಾಗೆ ಕಾಣಿಸ್ತಾಳೆ. ಬಟ್ ಆದ್ರೆ ಇವಳ ಬಿಹೇವಿಯರ್ ಫುಲ್ ಚೈಲ್ಡಿಶ್ ಆಗ್ಬಿಟ್ಟಿದೆ. ಸೊ ಯಾವಾಗ ನೋಡಿದ್ರೆ ಚಿಕ್ಕ ಹುಡುಗಿಯಾಗಿನೇ ಬಿಹೇವ್ ಮಾಡ್ತಾ ಇದ್ದಾಳೆ. ಅಷ್ಟೇ ಇವಾಗ ನಮ್ಮ ಹೀರೋಯಿನ್ ಅವಳ ಅಣ್ಣನಿಗೆ ಲೋ ದಡ್ಡ ಹೋಗಿ ನಾವು ನಿನ್ನನ್ನ ಕಳ್ಸಿದ್ವಲ್ಲ, ಯಾವ್ದೋ ಕಾನ್ವೆಂಟ್ ಇಂದ ಚಿಕ್ಕ ಹುಡುಗಿಯನ್ನ ಎತ್ತಾಕೊಂಡ್ ಬಂದ್ಬಿಟ್ಟಿದ್ಯಾ ಅನ್ಸುತ್ತೆ, ನಿನ್ನನ್ನ ಕಳ್ಸಿ ನಾವು ಎಂತ ತಪ್ಪನ ಮಾಡಿದ್ವಿ ಅನ್ನೋದಾಗಿನೇ ಬೈತಾಳೆ. ಬಟ್ ಆದ್ರೆ ನಮ್ಮ ಇನ್ನು ನನ್ನನ್ನ ನಂಬಿ ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ, ಇವಳೇನೆ ನಮ್ಮ ಹೊಸ ಲೀಡರು, ಬೇಕಿದ್ರೆ ನನ್ನ ಜೊತೆಯಾಗಿ ಬನ್ನಿ ತೋರಿಸ್ತೀನಿ ಅಂತ ಅವಳ ಕೈಯಲ್ಲಿರುವ ಒಂದು ಸಿಂಬಲ್ ಅನ್ನ ತೋರಿಸ್ತಾನೆ. ಬಟ್ ಆದ್ರೂ ನಮ್ಮ ಹೀರೋಯಿನ್ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ. ಸೊ ನಿಜವಾಗ್ಲೂ ಇವಳೇನ ನಮ್ಮ ಲೀಡರು, ಯಾವ ರೀತಿ ಇವಳು ಎಲ್ಲರಿಗೂ ಗೈಡ್ ಅನ್ನ ಮಾಡ್ತಾಳೆ, ಅದು ಅಲ್ಲದೆ ನಮ್ಮ ದೊಂಜಿ ಅನ್ನುವ ಮಹಾಶಕ್ತಿಯನ್ನ ಯಾವ ರೀತಿ ರಕ್ಷಣೆಯನ್ನ ಮಾಡ್ತಾಳೆ ಅನ್ನೋದಾಗಿ ತುಂಬಾನೇ ಯೋಚನೆಗೆ ಒಳಗಾಗ್ತಾಳೆ. ಆದ್ರಿಂದ ನಮ್ಮ ಮಾಸ್ಟರ್ ಅನ್ನೇ ನಾವು ಡೈರೆಕ್ಟ್ ಆಗಿ ಕೇಳೋಣ ಅಂತ ಒಂದು ಟೆಲಿಪತಿಯ ಮುಖಾಂತರ ತಮ್ಮ ಮಾಸ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದ್ರೆ ಒಂದು ಆಕ್ಟೋಪಸ್ ನ ರೀತಿ ಇರುವ ಲೇಡಿಯ ಹತ್ರ ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ಪವರ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಆ ಲೇಡಿ ಹತ್ರಕ್ಕಾಗಿನೇ ಬಂದು ನಮ್ಮ ಮಾಸ್ಟರ್ ಅನ್ನ ಕಾಂಟ್ಯಾಕ್ಟ್ ಗೆನೆ ತಗೊಳ್ತಾರೆ. ಆದ್ರಿಂದ ನಮ್ಮ ಮಾಸ್ಟರ್ ಕೂಡ ಆಕ್ಚುಲ್ ಆಗಿ ನಾನು ಬೇರೆ ಒಂದು ಸಿಟಿಯಲ್ಲೇ ಇದ್ದೀನಿ, ಆ ಡಿಮನ್ ಗಳನ್ನ ಸೋಲ್ಸೋದಿಕ್ಕೆ ನಮ್ಗೆ ಪವರ್ಫುಲ್ ಆದ ಆರ್ಕ್ ವೆಪನ್ ಬೇಕು ಅಂತ ಹೇಳಿದೆ ಅಲ್ವಾ, ಸೊ ಅದನ್ನೇ ರೆಡಿ ಮಾಡ್ಕೊಳ್ಳೋದಿಕ್ಕೆ ಬಂದಿರ್ತಾ ಇದ್ದೀನಿ. ಅಲ್ದೆ ಒಂದು ಹುಡುಗಿಯ ಕೈಯಲ್ಲಿ ಒಂದು ಸಿಂಬಲ್ ಇದೆ ಅಲ್ವಾ, ಅವಳೇನೆ ಇವಾಗ ನಿಮ್ಮ ಹೊಸ ಲೀಡರ್ ಅನ್ನೋದಾಗಿನವೇ ಹೇಳ್ತಾರೆ. ಅಂಡ್ ಇವಾಗ ಹುಡುಗಿಯನ್ನೇ ಕರ್ಕೊಂಡು ನಾನು ಹೇಳುವ ಅಡ್ರೆಸ್ ಗೆನೆ ಬಂದ್ಬಿಡಿ, ನಾನು ಕೂಡ ನಿಮ್ಗೆ ಅಲ್ಲೇನೆ ಸಿಗ್ತೀನಿ ಅಂತ ಒಂದು ಅಡ್ರೆಸ್ ಅನ್ನ ಹೇಳ್ತಾರೆ ಆ ಗುರುಗಳು. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ಸರಿ ಓಕೆ ಅಂತ ಗುರುಗಳು ಹೇಳಿರುವ ಲೊಕೇಶನ್ ಅನ್ನ ಹೂಡಿಕೊಂಡು ಬರ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಅವನ ಕೈ ಮತ್ತೆ ಕಾಲನ್ನ ಕಳ್ಕೊಬಿಟ್ಟಿದ್ದಾನೆ ಅಲ್ವಾ, ಆದ್ರಿಂದ ಪ್ಲಾಸ್ಟಿಕ್ ನ ಕೈ ಕಾಲ್ಗಳನ್ನ ತಂದು ಹಾಕೋದಿಕ್ಕೆ ನೋಡ್ತಾರೆ. ಆದ್ರೂ ಕೂಡ ನಮ್ಮ ಹೀರೋವಿನ ಕೈಯಲ್ಲಿ ಸರಿಯೋದಿಕ್ಕೆ ನಡೆಯೋದಿಕ್ಕೂ ಆಗಲ್ಲ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮನ್ನ ಕಾಪಾಡೋಕೆನೆ ಬಂದು ಅಲ್ವಾ ಇವನಿಗೆ ಇಂತ ಸಿಚುವೇಶನ್ ಬಂದಿದ್ದು ಅನ್ನೋದಾಗಿ ತುಂಬಾನೇ ಬೇಜಾರಿಗೆ ಒಳಗಾಗ್ತಾಳೆ. ಸರಿ, ನಮ್ಮಿಂದ ಇವನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಇನ್ ಮುಂದೆ ಇವನು ಪೂರ್ತಿಯಾಗಿ ಹುಷಾರಾಗೋ ವರ್ಗವೇ ನಾವೇನೆ ಇವನನ್ನ ಕೇರ್ ಮಾಡೋಣ ಅನ್ನೋದಾಗಿ ಇವರ ಜೊತೆಯಾಗಿನೇ ಕರ್ಕೊಂಡು ಮಾಸ್ಟರ್ ಹೇಳಿರ್ತಾ ಇರುವ ಜಾಗಕ್ಕೆನೆ ಬರ್ತಿರ್ತಾರೆ. ಇದೇ ರೀತಿಯಾಗಿ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಇವರ ಹೊಸ ಲೀಡರ್ ಆಗಿರುವ ಚಿಕ್ಕ ಹುಡುಗಿ ಇದ್ದಾಳೆ ಅಲ್ವಾ, ಅವಳ ಜೊತೆಯಾಗಿ ನಮ್ಮ ಹೀರೋ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ. ಹೇಳಿ ಕೇಳಿ ಆ ಲೀಡರ್ ನ ಬಿಹೇವಿಯರ್ ಬಂದು ಚಿಕ್ಕ ಹುಡುಗಿಯ ಹಾಗೆ ಅಲ್ವಾ, ಸೊ ನಮ್ಮ ಹೀರೋವಿನ ಜೊತೆ ತುಂಬಾನೇ ಕ್ಲೋಸ್ ಆಗೋದಿಕ್ಕೆ ಶುರು ಆಗ್ಬಿಡ್ತಾಳೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬೇರೆ ಸಿಟಿಯಲ್ಲಿರುವ ನಮ್ಮ ಮಾಸ್ಟರ್ ಅನ್ನ ತೋರಿಸ್ತಾರೆ.
ಅಂಡ್ ಇವಾಗ ಮಾಸ್ಟರು ನಮ್ಮ ದೊಂಜಿ ಅನ್ನುವ ಮಹಾಶಕ್ತಿಗೆ ತುಂಬಾನೇ ಪ್ರಾಬ್ಲಮ್ಗಳು ಬಂದ್ಬಿಟ್ಟಿದೆ. ಸೊ ಅದನ್ನ ರಕ್ಷಣೆ ಮಾಡೋದಿಕ್ಕೆ ನಿಮ್ಮ ಹೆಲ್ಪ್ ಗಳು ಬೇಕು ಅಂತ ಬೇರೆ ಬೇರೆ ಪವರ್ಫುಲ್ ಆದ ಮಾಸ್ಟರ್ ಗಳನ್ನ ಈ ಜಾಗಕ್ಕೆ ಕರೆದಿದ್ದಾರೆ. ಅಂಡ್ ನಮ್ಮ ದೊಂಜಿಯ ಶಕ್ತಿಯನ್ನ ಕಾಪಾಡ್ಕೊಂಡು ಆ ಡಿಮೋನ್ ಗಳನ್ನ ಸೋಲಿಸ್ಬೇಕು ಅಂದ್ರೆ ನಮ್ಮೆಲ್ಲರ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಒಂದು ಆರ್ಕ್ ವೆಪನ್ ಅನ್ನ ರೆಡಿ ಮಾಡ್ಬೇಕು ಅಂತ ಹೇಳ್ತಾನೆ. ಅಂಡ್ ಅದೇ ರೀತಿ ಎಲ್ಲಾ ಮಾಸ್ಟರ್ ಗಳಿವೆ ಸೇರ್ಕೊಂಡು ಎಲ್ಲರಿವೆ ಅವ್ರವ್ರ ವಿಭಿನ್ನವಾದ ಶಕ್ತಿಗಳನ್ನ ಬಳಸಿ ಒಟ್ಟಾರೆಯಾಗಿ ಸೇರಿಸಬೇಕಾದ್ರೆ ಒಂದು ಆರ್ಕ್ ವೆಪನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇದನ್ನ ಬಳಸಿ ಯಾವ ಡಿಮೋನ್ ಅನ್ನ ಬೇಕಾದ್ರೂ ಕೂಡ ಇವರು ನಾಶವನ್ನ ಮಾಡಬಹುದು. ಸೊ ಇನ್ನೇನು ಈ ಆರ್ಕ್ ವೆಪನ್ ಕಂಪ್ಲೀಟ್ ಆಗ್ಬಿಡ್ತು ಅನ್ನುವ ಕೊನೆ ಕ್ಷಣದಲ್ಲಿ ಆ ರೆಡ್ ಐ ಮತ್ತೆ ವೈಟ್ ಟೈಗರ್ ಅನ್ನುವ ಎರಡು ದೊಡ್ಡ ದೊಡ್ಡ ಡಿಮೋನ್ ಗಳನ್ನ ನೋಡಿದ್ವಿ ಅಲ್ವಾ, ಆ ಎರಡು ಡಿಮೋನ್ ಗಳಿವೆ ಇದೇ ಜಾಗಕ್ಕೆ ಬಂದ್ಬಿಡ್ತವೆ. ನಂತರ ವೈಟ್ ಟೈಗರ್ ಅನ್ನುವ ಡಿಮೋನು ನಮ್ಮ ಮಾಸ್ಟರ್ ಗಳ ಹತ್ರವಾಗಿರುವ ಈ ವೆಪನ್ ಅನ್ನ ಇವರಿಗೆ ಗೊತ್ತಿಲ್ಲದೆ ಇರುವ ರೀತಿಯಾಗಿನೇ ಕಿತ್ಕೊಂಡ್ ಬಿಡುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ನಮ್ಮ ಆರ್ಕ್ ವೆಪನ್ ಅನ್ನ ನಾವು ವಾಪಸ್ ತಗೋಬೇಕು ಅಂತ ಅಲ್ಲಿ ಇರ್ತಾ ಇರುವ ಎಲ್ಲಾ ಪವರ್ಫುಲ್ ಆದ ಮಾಸ್ಟರ್ ಗಳಿವೆ ಈ ಡಿಮೋನ್ ಗಳ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಈ ವೈಟ್ ಟೈಗರ್ ಅನ್ನುವ ಡಿಮೋನು ತುಂಬಾನೇ ಪವರ್ಫುಲ್ ಆದ ಮಾಸ್ಟರ್. ಸೊ ತನ್ನ ಶಕ್ತಿನ ಬಳಸಿ ನಮ್ಮ ಎಲ್ಲಾ ಮಾಸ್ಟರ್ ಗಳನ್ನ ತನ್ನ ವಶಕ್ಕೆನೆ ಪಡ್ಕೊಂಡ್ ಬಿಡುತ್ತೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಅವಳ ಮಾಸ್ಟರು ಇನ್ನು ನಾವು ಕೈ ಕೊಟ್ಕೊಂಡು ಇರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾರೆ. ಬಟ್ ಆದ್ರೆ ಈ ಡಿಮೋನ್ ಗಳು ನಮ್ಮ ಮಾಸ್ಟರ್ ಮೇಲುವೆ ಕೂಡ ಅಟ್ಯಾಕ್ ಅನ್ನ ಮಾಡಿ ಅವರನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿನೇ ನೋಡ್ತವೆ. ಆದ್ರೆ ನಮ್ಮ ಮಾಸ್ಟರು ಅವರ ಮ್ಯಾಜಿಕಲ್ ಪವರ್ ಅನ್ನ ಬಳಸಿ ತುಂಬಾನೇ ಅಂಬ್ರೆಲಾಗಳನ್ನ ಕ್ರಿಯೇಟ್ ಮಾಡಿ ಆ ಜಾಗದಿಂದಾನೇ ಟೆಲಿಪೋರ್ಟ್ ಆಗ್ಬಿಡ್ತಾರೆ. ಅಂಡ್ ಇವಾಗ ವೈಟ್ ಟೈಗರ್ ಆರ್ಕ್ ವೆಪನ್ ಅನ್ನ ಕದ್ದಿತ್ತು ಅಲ್ವಾ, ಅದನ್ನ ರೆಡ್ ಐ ಅನ್ನುವ ಮತ್ತೊಂದು ಡಿಮೋನ್ ಗೆನೆ ಕೊಡುತ್ತೆ. ಸೊ ಆ ರೆಡ್ ಐ ಅನ್ನುವ ಡಿಮೋನ್ ಕೂಡ ಆರ್ಕ್ ವೆಪನ್ ಅನ್ನ ತನ್ನ ವಶಕ್ಕೆನೆ ಪಡ್ಕೊಳ್ಳುತ್ತೆ. ನಂತರ ರೆಡ್ ಐ ಅನ್ನುವ ಡಿಮೋನ್ ವೈಟ್ ಟೈಗರ್ ಗೆ ನಮ್ಮಿಬ್ಬರ ಶಕ್ತಿಯನ್ನ ಒಟ್ಟಾಗಿ ಸೇರ್ಸಿದ್ರೆ ನಾವು ಸುಲಭವಾಗಿ ಆ ದಂಜಿಯ ಪವರ್ ಅನ್ನ ಪಡ್ಕೋಬಹುದು ಅನ್ನೋದಾಗಿ ಹೇಳುತ್ತೆ. ಬಟ್ ಆದ್ರೆ ಈ ವೈಟ್ ಟೈಗರ್ ಅನ್ನುವ ಡಿಮೋನ್ ಗೆ ತುಂಬಾನೇ ಈಗೋ ಜಾಸ್ತಿ ಇದೆ. ನನ್ನ ಶಕ್ತಿ ನಿನ್ಗಿಂತ ತುಂಬಾನೇ ಜಾಸ್ತಿ ಇದೆ, ಆದ್ರಿಂದ ಇಬ್ಬರ ಶಕ್ತಿಯನ್ನ ಒಟ್ಟಿಗೆ ಸೇರಿಸುವ ಯಾವುದೇ ಅವಶ್ಯಕತೆ ಇಲ್ಲ. ಕೇವಲ ನನ್ನ ಶಕ್ತಿಯನ್ನ ಬಳಸಿ ಆ ದಂಜಿಯ ಶಕ್ತಿಯನ್ನ ನನ್ನದಾಗಿ ಮಾಡ್ಕೋತೀನಿ ಅಂತಾನೆ ಹೇಳುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಟೀಮ್ ಅವರನ್ನ ತೋರಿಸ್ತಾರೆ. ನಮ್ಮ ಮಾಸ್ಟರ್ ಗಳಿರುವ ಜಾಗವನ್ನ ಹುಡಿಕೊಂಡು ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿದು ಬರ್ತಿದ್ರು ಅಲ್ವಾ. ಸೊ ಇವಾಗ ಕತ್ತಲೆ ಆಗ್ಬಿಡೋದ್ರಿಂದ ಒಂದು ಜಾಗದಲ್ಲಿ ಸ್ಟೇ ಆಗೋಣ ಅಂತ ಒಂದು ಬೆಟ್ಟದ ಒಳಗಡೆನೆ ಬಂದು ರಿಲ್ಯಾಕ್ಸ್ ಅನ್ನ ಮಾಡೋದಿಕ್ಕಾಗಿ ಕುಳಿತುಕೋತಾರೆ. ಬಟ್ ಆದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಇನ್ನವೇ ಡೌಟು ಹೋಗಿಲ್ಲ ಅಲ್ವಾ, ಆದ್ರಿಂದ ನಮ್ಮ ಹೊಸ ಲೀಡರು ಯಾವ ರೀತಿ ನಮ್ಮ ಶಕ್ತಿಯನ್ನ ಕಾಪಾಡ್ಕೊಳ್ತಾರೆ. ನಿಜವಾಗ್ಲೂ ಇಂತ ಚಿಕ್ಕ ಹುಡುಗಿಯಿಂದ ಎಲ್ಲನೂ ಸಾಧ್ಯನ ಅನ್ನೋದಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನ ಕೇಳಿಸ್ಕೊಳ್ಳುವ ನಮ್ಮ ಹೊಸ ಲೀಡರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಷ್ಟೇ ಆ ರೀತಿ ಕೋಪವನ್ನ ಮಾಡ್ಕೋಬೇಕಾದ್ರೆ ತನ್ನ ಅಸಲಿಯಾದ ಪೀಕಾಕ್ ಡಿಮೋನ್ ಆಗಿ ಕನ್ವರ್ಟ್ ಆಗ್ಬಿಡ್ತಾಳೆ. ಅಂಡ್ ಅಷ್ಟೇ ಇವಾಗ ಎರ್ರ ಬಿರಿಯಾಗಿ ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ನಮ್ಮ ಇನ್ನು ಇವಳನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಅನ್ನ ಮಾಡೋಣ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಕೂಲ್ ಮಾಡೋದಿಕ್ಕೆ ನೋಡ್ತಾನೆ. ಆದ್ರೆ ಆ ಪೀಕಾಕ್ ಡಿಮೋನು ನಮ್ಮ ಯುನ್ನವ್ನನ್ನೇ ಎತ್ಕೊಂಡು ಅವನ ಮೇಲೇನೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ನೋಡುತ್ತೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಯುನ್ನು ತುಂಬಾನೇ ವಿಷಯಗಳನ್ನ ಹೇಳಿ ಫೈನಲಿ ಅವಳನ್ನ ನಾರ್ಮಲ್ ಸಿಚುವೇಶನ್ ಗೆನೆ ತರ್ತಾನೆ. ಅಂಡ್ ಅವಳು ಕೂಡ ಮನುಷ್ಯರ ರೂಪಕ್ಕೆ ಬಂದು ಅನ್ಕಾನ್ಶಿಯಸ್ ಆಗಿ ಬೀಳ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಎಲ್ಲನೂ ಅರ್ಥವಾಗ್ಬಿಡುತ್ತೆ. ಇವಳ ಶಕ್ತಿಯನ್ನ ನೋಡ್ದೆ ನಾವು ತಪ್ಪನ್ನ ತಿಳ್ಕೊಂಡ್ಬಿಟ್ಟಿದ್ವಿ. ಬಟ್ ಆದ್ರೆ ಇವಳ ಕೈಯಲ್ಲಿ ನಿಜವಾಗ್ಲೂ ಆ ಶಕ್ತಿಯನ್ನ ಕಾಪಾಡೋದಿಕ್ಕೆ ಆಗತ್ತೆ ಅನ್ನೋದಾಗಿನೇ ಹೇಳ್ತಾಳೆ. ನೆಕ್ಸ್ಟ್ ಸರಿ ಓಕೆ ಅಂತ ಎಲ್ಲರೂ ಮತ್ತೆ ತಮ್ಮ ಟ್ರಾವೆಲ್ ಅನ್ನ ಶುರು ಮಾಡ್ಕೊಂಡು ಮಾಸ್ಟರ್ ಹೇಳಿರುವ ಜಾಗದ ಕಡೆಗೇನೆ ಬರ್ತಿರ್ತಾರೆ. ಅಂಡ್ ಇದೇ ರೀತಿ ಜರ್ನಿಯನ್ನ ಮಾಡ್ಕೊಂಡು ಒಂದು ಸಿಟಿ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಹೀರೋವಿಗೆ ತುಂಬಾನೇ ಡ್ಯಾಮೇಜ್ ಆಗ್ಬಿಟ್ಟಿರೋದ್ರಿಂದ ಅವನ ಕೈಯಲ್ಲಿ ಇನ್ನು ಮುಂದಕ್ಕೆ ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಆಗಲ್ಲ. ಆದ್ರಿಂದ ಇದೇ ಸಿಟಿ ಒಳಗಡೆ ಉಳ್ಕೊಂಡು ರೆಸ್ಟ್ ಮಾಡೋದಿಕ್ಕಾಗಿನೇ ಯೋಚಿಸ್ತಾನೆ. ಬಟ್ ಆದ್ರೆ ನಮ್ಮ ಟೀಮ್ ಅವರು ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಮ್ಮ ಹೀರೋ ಹೊಸ ಲೀಡರ್ ಅನ್ನ ಬಂದು ಮೀಟ್ ಅನ್ನ ಮಾಡ್ತಾನೆ. ಅಲ್ದೆ ಇವ್ರಿಬ್ರು ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ಸ್ ಗಳಾಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಕೊನೆಯದಾಗಿ ಬಂದು ಮೀಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಹೊಸ ಲೀಡರು ಅವಳ ಮ್ಯಾಜಿಕ್ ಪವರ್ ಅನ್ನ ಬಳಸಿ ನಮ್ಮ ಹೀರೋ ಅವನ ಕೈ ಮತ್ತೆ ಕಾಲನ್ನ ಕಳ್ಕೊಬಿಟ್ಟಿದ ಅಲ್ವಾ. ಇವಾಗ ಕಳ್ಕೊಂಡಿರ್ತಾ ಇರುವ ಕೈ ಕಾಲ್ಗಳನ್ನ ವಾಪಸ್ಸು ಕ್ರಿಯೇಟ್ ಅನ್ನ ಮಾಡ್ತಾಳೆ. ಆದ್ರೆ ಇವಳ ಶಕ್ತಿಯನ್ನ ಬಳಸಿರೋದ್ರಿಂದ ಮೂಗಿನಿಂದ ರಕ್ತವೆಲ್ಲ ಚೊಟ್ಕೊಂಡು ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆನೆ ಬಿದ್ದೋಗ್ತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಅವಳ ಹತ್ರ ಡಿಮೋನ್ ಗಳನ್ನ ಕಂಡು ಹಿಡಿಯೋದಿಕ್ಕೆ ಒಂದು ಡಿವೈಸ್ ಇದೆ ಅಲ್ವಾ, ಅದು ತನಗೆ ತಾನೇ ಡಿಟೆಕ್ಟ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಯಾವ್ದೋ ದುಷ್ಟ ಶಕ್ತಿಗಳು ನಮ್ಮ ಹತ್ರಕ್ಕಾಗಿ ಬಂದ್ಬಿಡ್ತಾ ಇದಾವೆ ಅಂತ ನಮ್ಮ ಹೀರೋಯಿನ್ ಎಲ್ರಿಗೂ ಹೇಳ್ತಾಳೆ. ಆಕ್ಚುಲ್ ಆಗಿ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಡಿಮೋನ್ ಗಳು ಬಂದಿರ್ತಾ ಇಲ್ಲ, ಬದಲಾಗಿ ಆ ದುಷ್ಟ ಶಕ್ತಿಗಳು ನಮ್ಮ ಮಾಸ್ಟರ್ ಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅಲ್ವಾ. ಆ ರೀತಿ ನಮ್ಮ ಮಾಸ್ಟರ್ ಗಳನ್ನ ಕಂಟ್ರೋಲ್ ಮಾಡಿ ಇವರ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕಾಗಿನೇ ಆ ಡಿಮೋನ್ ಗಳು ನಮ್ಮ ಮಾಸ್ಟರ್ ಗಳನ್ನ ಕಳ್ಸಿದಾವೆ. ಅಂಡ್ ಇವಾಗ ಮೊದಲನೇದಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬಂದಿರೋದು ನಮ್ಮ ರಿಂಗ್ ಮಾಸ್ಟರ್. ಅವರ ಹತ್ರ ಗಿರಗಿರ ಅಂತ ಸುತ್ತುವ ತುಂಬಾನೇ ರಿಂಗ್ಸ್ ಗಳ ಪವರ್ ಇದೆ. ಸೊ ಅದನ್ನ ಬಳಸಿ ನಮ್ಮ ಪೂರ್ತಿಯಾದ ಟೀಮ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ.
ಅಂಡ್ ಇವಾಗ ನಮ್ಮ ಹೀರೋಗೆ ಕೂಡ ಅವನ ಕೈಕಾಲ್ಗಳು ವಾಪಸ್ ಬಂದಿದೆ ಅಲ್ವಾ. ಸೊ ಅವನು ಸೂಪರ್ ಆಗಿನ ಎಂಟ್ರಿ ಕೊಟ್ಟು ಈ ಮಾಸ್ಟರ್ ನ ವಿರುದ್ಧ ಫೈಟ್ ಮಾಡೋದಿಕ್ಕಾಗಿ ನೋಡ್ತಾನೆ. ಅಂಡ್ ಇದೇ ರೀತಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಚಿಕ್ಕ ಹುಡುಗಿಯನ್ನ ಎತ್ಕೊಂಡು ಎಲ್ಲಾದ್ರೂ ಸೇವ್ ಮಾಡೋಣ ಅನ್ನೋದಾಗಿನೇ ನೋಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವಳ ಪ್ರಾಣಕ್ಕೆ ಅಪಾಯ ಬಂದ್ಬಿಟ್ಟಿದೆ ಅಲ್ವಾ. ಸೊ ಇನ್ನೇನು ಅವಳ ಕತೆ ಮುಗ್ದೋಗ್ತಿದೆ ಅನ್ನುವ ಕೊನೆ ಕ್ಷಣದಲ್ಲಿ ನಮ್ ಹೀರೋ ಮಾಸ್ ಆಗಿನ ಎಂಟ್ರಿ ಕೊಟ್ಟು ಆ ರಿಂಗ್ ಗಳನ್ನ ಕಂಟ್ರೋಲಿಗೆನೆ ತಗೋತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯಿನ್ ಕೂಡ ಶಾಕಿಗೆ ಒಳಗಾಗ್ಬಿಡ್ತಾಳೆ. ಇವನು ಹೇಗೆ ಮಾಸ್ಟರ್ ಅವರ ರಿಂಗ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಅಂತ. ಅಷ್ಟೇ ಯಾಕೆ ಈ ವಿಷಯವನ್ನ ಸ್ವಯಂ ನಮ್ಮ ಹೀರೋವಿನ ಕೈಯಲ್ಲೇ ನಂಬೋದಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ನಾವು ಫೈಟ್ ಅನ್ನ ಮೊದಲು ಮುಗಿಸ್ಬೇಕು ಅಂತ ಆ ರಿಂಗ್ ಮಾಸ್ಟರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವರನ್ನ ಸೋಲಿಸಿ ಹಾಕ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಮತ್ತೊಬ್ಬ ಮಾಸ್ಟರ್ ಎಂಟ್ರಿಯನ್ನ ಕೊಟ್ಟು ಅವರ ಬೆಂಕಿಯ ಪವರ್ ಅನ್ನ ಯೂಸ್ ಮಾಡಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋವಿನಲ್ಲಿ ಎಷ್ಟೊಂದು ಪವರ್ ಇದೆ ಅಂದ್ರೆ ಇವಾಗ ಈ ಬೆಂಕಿ ಮಾಸ್ಟರ್ ಅನ್ನವೇ ಕೂಡ ಸೂಪರ್ ಆಗಿನೇ ಫೇಸ್ ಮಾಡಿ ಅವರ ಪವರ್ ಅನ್ನ ಯೂಸ್ ಮಾಡಿ ಅವರ ಮೇಲೆ ದಾಳಿಯನ್ನ ಮಾಡಿ ಫೈನಲಿ ಇವರನ್ನವೇ ಕೂಡ ಸೋಲಿಸಿ ಹಾಕ್ತಾನೆ. ಆಕ್ಚುಲ್ ಆಗಿ ಇವನಿಗೆ ಇಷ್ಟೊಂದು ಶಕ್ತಿಗಳು ಎಲ್ಲಿಂದ ಬಂತು ಅಂದ್ರೆ ಅದೇ ನಮ್ಮ ಹೊಸ ಲೀಡರು ಇವನಿಗೆ ಕೈಕಾಲುಗಳನ್ನ ವಾಪಸ್ ಕೊಡ್ಲು ಅಲ್ವಾ. ಆದ್ರಿಂದ ಇವನಿಗೆನೆ ಗೊತ್ತಿಲ್ಲದೆ ತುಂಬಾನೇ ಶಕ್ತಿಗಳು ಇವನ ಒಳಗಡೆಗೆನೆ ಬಂದ್ಬಿಟ್ಟಿದೆ. ಸೊ ಇವಾಗ ಅದೇ ಶಕ್ತಿಯನ್ನ ಬಳಸಿ ಎಲ್ಲರನ್ನವೇ ಸೋಲಿಸಿ ಆಗ್ತಾ ಇದ್ದಾನೆ ಅಷ್ಟೇ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ ಅವಳ ಮಾಸ್ಟರ್ ಇದ್ದಾರೆ ಅಲ್ವಾ, ಅವರು ಒಂದು ಕುದುರೆ ಗಾಡಿಯನ್ನ ಎತ್ಕೊಂಡು ಬಂದು ಇದೇ ಕ್ಷಣ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ಬೇಕು, ನನ್ನ ಜೊತೆಯಾಗಿ ಬನ್ನಿ ಅಂತ ಎಲ್ಲರನ್ನ ಕರ್ಕೊಂಡು ಒಂದು ಕಾಡಿನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಇವಾಗ ಮುದುಕನ ವೇಷದಿಂದ ಮಾಸ್ಟರ್ ನ ವೇಷಕ್ಕಾಗಿನೇ ಬಂದು ನೋಡಿ ನಾವು ಇಲ್ಲಿವರೆಗೂ ಅನ್ಕೊಂಡಿರೋದು ತಪ್ಪು. ಈ ಹುಡುಗಿಯನ್ನ ನಮ್ಮ ಲೀಡರ್ ಆಗಿ ನಾವಿಲ್ಲಿಗೆ ಕರ್ಕೊಂಡು ಬಂದಿದೀವಿ ಅಲ್ವಾ. ಬಟ್ ಆದ್ರೆ ಇವಳು ಲೀಡರ್ ಅಲ್ಲ, ಬದಲಾಗಿ ಇವಳೊಬ್ಬಳು ಡಿಮೋನು. ಆದ್ರಿಂದ ಇದೇ ಕ್ಷಣ ಇವಳ ಕಥೆಯನ್ನ ಮುಗಿಸ್ಬಿಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ಡೌಟ್ ಬರೋದಿಕ್ಕೆ ಶುರುವಾಗುತ್ತೆ. ನಾವು ಮೊದ್ಲು ಡೌಟ್ ಅನ್ನ ಪಡ್ಬೇಕಾದ್ರೆ ನಮ್ಮ ಮಾಸ್ಟರೇನೆ ಇವರನ್ನೇ ನಿಮ್ಮ ಲೀಡರ್ ಅಂತ ಹೇಳಿದ್ರು. ಇವಾಗ ಇವರನ್ನೇ ಇವಳ ಕಥೆಯನ್ನ ಮುಗಿಸೋದಿಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲೇನೋ ಖಂಡಿತ ವಿಷಯ ಇದೆ ಅನ್ನೋದಾಗಿ ಯೋಚಿಸ್ತಾಳೆ. ಆದ್ರಿಂದ ನಮ್ಮ ಇವನ್ ಕೂಡ ಸರಿ ಓಕೆ ಟೆಸ್ಟ್ ಅನ್ನ ಮಾಡೇ ಬಿಡೋಣ ಅಂತ ಒಂದು ಕೋಲನ್ನ ಎತ್ಕೊಂಡು ಈ ಮಾಸ್ಟರ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಈ ಮಾಸ್ಟರು ಅವರ ಬಾಡಿ ಒಳಗಡೆಯಿಂದ ಒಂದು ಎನರ್ಜಿ ವೇವ್ ಅನ್ನ ಕ್ರಿಯೇಟ್ ಮಾಡಿ ಎಲ್ಲರನ್ನ ದೂರಕ್ಕೆನೆ ಎತ್ತಿ ಬಿಸಾಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ರಿಯಲ್ ಆದ ಮಾಸ್ಟರು ಈ ಜಾಗಕ್ಕೆ ಬರ್ತಾರೆ. ಅಂದ್ರೆ ಇಲ್ಲಿವರೆಗೂ ನಮ್ಮ ಮಾಸ್ಟರ್ ನ ರೂಪದಲ್ಲಿ ಇದ್ದದ್ದು ಡೆತ್ ಮಾಸ್ಟರ್ ಅನ್ನುವ ಮತ್ತೊಬ್ಬ ಮಾಸ್ಟರ್. ಬಟ್ ಆದ್ರೆ ಈ ಡೆತ್ ಮಾಸ್ಟರ್ ಅನ್ನುವೇ ಕೂಡ ಡಿಮೋನ್ ಗಳು ತಮ್ಮ ವಶಕ್ಕೆ ಪಡ್ಕೊಂಡ್ ಬಿಟ್ಟಿದೆ ಅಲ್ವಾ. ಸೊ ಆ ಡಿಮೋನ್ ಗಳ ಕಂಟ್ರೋಲ್ ನಲ್ಲಿ ಇರೋದ್ರಿಂದ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದಿದೆ. ಅಂಡ್ ಈ ಎಲ್ಲಾ ವಿಷಯವನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ರಿಯಲ್ ಆದ ಮಾಸ್ಟರು ಆ ಹುಡುಗಿಯನ್ನ ಎತ್ಕೊಂಡು ಈ ಜಾಗದಿಂದಾನೇ ಎಸ್ಕೇಪ್ ಆಗ್ಬಿಡಿ ಅಂತ ಹೇಳಿ ಈ ಬೇರೆ ಬೇರೆ ಮಾಸ್ಟರ್ ಗಳ ಜೊತೆಯಾಗಿ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಟೀಮ್ ನವರು ಕೂಡ ಹುಡುಗಿಯನ್ನ ಎತ್ಕೊಂಡು ಈ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ವಾಟರ್ ಮಾಸ್ಟರ್ ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಬಟ್ ಆದ್ರೆ ಏನ್ ಮಾಡೋದು, ಇವರು ಕೂಡ ಡಿಮೋನ್ ಗಳ ವಶಕ್ಕೇನೆ ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ಹೇಗಾದ್ರೂ ಮಾಡಿ ಹೊಸ ಲೀಡರ್ ನ ಕಥೆಯನ್ನ ಮುಗಿಸ್ಬೇಕು ಅಂತ ನಮ್ಮ ಪೂರ್ತಿಯಾದ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಅಂಡ್ ಅವರ ವಾಟರ್ ಪವರ್ ಅನ್ನವೇ ಕೂಡ ಯೂಸ್ ಮಾಡ್ಕೊಂಡು ನಮ್ಮ ಯುನ್ ಮತ್ತೆ ಹೀರೋಯಿನ್ ಇಬ್ಬರನ್ನವೇ ಗಾಳಿಯಲ್ಲಿ ಹಾರಾಡ್ಸೋದಿಕ್ಕೆ ನೋಡ್ತಾರೆ. ಅಂಡ್ ಅದೇ ರೀತಿ ಫೈಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಮೇಲೆ ತುಂಬಾನೇ ಶಕ್ತಿಯನ್ನ ಪ್ರಯೋಗ ಮಾಡೋದ್ರಿಂದ ಅವಳ ಬಾಯಿಂದ ರಕ್ತವೆಲ್ಲ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವಂತಹ ನಮ್ಮ ಹೊಸ ಲೀಡರು ತುಂಬಾನೇ ಬೇಜಾರಾಗಿ ಆಲ್ರೆಡಿ ಇವಳು ಎಲ್ಲಾ ಶಕ್ತಿಯನ್ನ ಕಳ್ಕೊಳ್ಳುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾಳೆ. ಆದ್ರೂ ಕೂಡ ಇರ್ತಾ ಇರುವ ಕೆಲವು ಶಕ್ತಿಯನ್ನ ಬಳಸಿ ಎದುರಿಗಿರುವ ಒಂದು ಕೋಲನ್ನ ತುಂಬಾನೇ ಕಷ್ಟವನ್ನ ಪಟ್ಟು ಮೇಲಕ್ಕೆನೆ ಎತ್ಕೊಂಡು ಆ ವಾಟರ್ ಮಾಸ್ಟರ್ ನ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಸೊ ಅಲ್ಲಿಗೆ ಆ ವಾಟರ್ ಮಾಸ್ಟರ್ ನ ಕತೆ ಮುಗ್ದೋಗುತ್ತೆ. ನಂತರ ನಮ್ಮ ಯುನ್ ಮತ್ತೆ ಹೀರೋಯಿನ್ ಇಬ್ಬರವೇ ಕೆಳಗಡೆಗೆ ಬೀಳ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿನೇ ಬಿದ್ದೋಗಿದ್ದಾಳೆ. ಸೊ ನಮ್ಮ ಯುನ್ ಕೂಡ ಸ್ವಲ್ಪ ಹೊತ್ತು ಆದ್ಮೇಲೆ ಎಚ್ಚರಿಯಾಗಿ ನಮ್ಮ ಹೊಸ ಲೀಡರ್ ನ ಕತೆ ಏನಾಗಿದೆ ನೋಡೋಣ ಅನ್ನೋದಾಗಿ ಆ ಹುಡುಗಿ ಹತ್ರಕ್ಕೆ ಬರ್ಬೇಕಾದ್ರೆ ಅವಳ ಎಲ್ಲಾ ಶಕ್ತಿಯನ್ನುವೇ ಕಳ್ಕೊಂಡು ತೀರೋಗುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾಳೆ. ಆದ್ರೂ ಕೂಡ ನಾವು ಸಾಯೋದಕ್ಕಿಂತ ಮುಂಚೆ ಇವರಿಗೆ ಒಂದು ವಿಷಯವನ್ನ ಅರ್ಥ ಮಾಡಿಸ್ಬೇಕು ಅಂತ ನಮ್ಮ ಯುನ್ನವನ ಕೈಯನ್ನ ಹಿಡ್ಕೋಬೇಕಾದ್ರೆ ನಮ್ಮ ಯುನ್ನು ಒಂದು ಇಲ್ಯೂಷನ್ ಒಳಗಡೆಗೆನೆ ಬರ್ತಾನೆ. ಅಂಡ್ ಇಲ್ಲಿವರೆಗೂ ಈ ದಂಜಿಯ ಪವರ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರ್ತಾ ಇರುವಂತಹ ಒಬ್ಬ ಮಹಾಗುರುಗಳು ಆ ಜಾಗಕ್ಕೆ ಎಂಟ್ರಿಯನ್ನ ಕೊಟ್ಟು ಪುರಾತನ ಕಾಲದಿಂದಾನವೇ ಕೂಡ ನಮ್ಮ ದಂಜಿಯ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಹಲವಾರು ಡಿಮನ್ ಗಳು ಪ್ರಯತ್ನವನ್ನ ಮಾಡ್ತಾನೆ ಇದಾವೆ. ಆದ್ರೆ ನಾವು ಆ ಡಿಮನ್ ಗಳನ್ನ ಸೋಲ್ಸೋದಿಕ್ಕಾಗಿ ಆರ್ಕ್ ವೆಪನ್ ಅನ್ನ ರೆಡಿಯನ್ನ ಮಾಡ್ಕೊಂಡಿದೀವಿ. ಬಟ್ ಆದ್ರೆ ಇವಾಗ ರೆಡಿ ಆಗಿರ್ತಾ ಇರುವ ಆರ್ಕ್ ವೆಪನ್ ಅನ್ನ ಆ ಡಿಮನ್ ಗಳನ್ನೇ ಕತ್ಕೊಂಡ್ಬಿಟ್ಟಿದೆ. ಆದ್ರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಆರ್ಕ್ ವೆಪನ್ ಅಲ್ಲಿ ಯಾವುದೇ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಅದೊಂದು ಶಕ್ತಿಯನ್ನ ಕಳ್ಕೊಂಡಿರುವಂತಹ ಒಂದು ವೆಪನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಆ ವೆಪನ್ ಎಲ್ಲಾ ಶಕ್ತಿನವೇ ನೀವು ಹೊಸ ಲೀಡರ್ ಅಂತ ಕರ್ಕೊಂಡು ಬಂದಿದ್ದೀರಿ ಅಲ್ವಾ,
ಆ ಹುಡುಗಿ ಒಳಗಡೆನೆ ಎಲ್ಲಾ ಶಕ್ತಿನೇ ಇದೆ ಅನ್ನೋದಾಗಿ ಹೇಳ್ತಾರೆ. ಅಂಡ್ ಈ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಯುನ್ನು ರಿಯಾಲಿಟಿಯಲ್ಲಿ ಎಚ್ಚರಿಯಾಗ್ತಾನೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ನಮ್ಮ ಹೊಸ ಲೀಡರು ತೀರೋಗ್ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಯುನ್ನು ತುಂಬಾನೇ ಬೇಜಾರಾಗಿ ಕೊನೆಗುವೆ ನಮ್ಮ ಲೀಡರ್ ಅನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಆಗಿಲ್ಲ, ಇನ್ನು ನಮ್ಮ ದಂಜಿಯ ಶಕ್ತಿಯನ್ನ ನಾವು ಹೇಗೆ ಕಾಪಾಡ್ತೀವಿ ಅಂತ ಜೋರಾಗಿನೇ ಅಳ್ತಾನೆ. ನಂತರ ಇವಾಗ ನಮ್ಮ ಹೀರೋಯಿನ್ ಕೂಡ ಎಚ್ಚರಿ ಆಗ್ತಾಳೆ. ಹಾಗೆ ನಮ್ಮ ಟೀಮ್ ನ ಎಲ್ಲಾ ಮೆಂಬರ್ ಗಳಿವೆ ಸೇರ್ಕೊಂಡು ಹೇಗಿದ್ರುವೆ ನಮ್ಮ ಹೊಸ ಲೀಡರು ತೀರೋಗ್ಬಿಟ್ಟಿದ್ದಾರೆ ಅಲ್ವಾ, ಸೊ ಇದೇ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಮಾಡೋಣ ಅಂತ ಒಂದು ಗುಂಡಿಯನ್ನ ತೆಗೆದು ಅವಳನ್ನ ಮಣ್ಣಿನಲ್ಲಿ ಮುಚ್ಚಿ ಹಾಕ್ತಾರೆ. ಅಂಡ್ ಇವಾಗ ನಮ್ಮ ಮಾಸ್ಟರ್ ಕೂಡ ಈ ಜಾಗಕ್ಕೆ ಬಂದು ನಮ್ಮ ಹೊಸ ಲೀಡರ್ ಅನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ, ಆದ್ರೆ ನಮ್ಮ ದಂಜಿಯ ಅನ್ನುವ ಮಹಾಶಕ್ತಿಯನ್ನ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ನ ಕೊನೆಯ ಡ್ರಾಪ್ ಇರೋವರೆಗುವೆ ಅದನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಫೈಟ್ ಅನ್ನ ಮಾಡ್ಲೇಬೇಕು. ಸೊ ಅದಕ್ಕಾಗಿ ನಮ್ಮ ಹೀರೋವನ್ನವೇ ಕೂಡ ಅವರ ಟೀಮ್ ಗೆನೆ ಜಾಯಿನ್ ಮಾಡ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಹೀರೋವಿನ ಬಾಡಿಯಲ್ಲವೇ ಕೂಡ ತುಂಬಾನೇ ಪವರ್ಫುಲ್ ಆದ ಮ್ಯಾಜಿಕ್ ಪವರ್ ಇದೆ ಅಲ್ವಾ, ಸೊ ಅದಕ್ಕಾಗಿ ಇವರ ಟೀಮ್ ಒಳಗಡೆಗೆ ಸೇರಿಸ್ಕೊಳ್ತಾರೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮ್ ಫೈನಲ್ ಆದ ಬ್ಯಾಟಲ್ ಗಾಗಿ ಎಲ್ಲರುವೆ ಗಾಳಿಯಲ್ಲಿ ಹಾರ್ಕೊಂಡು ಆ ಡಿಮನ್ ಗಳನ್ನ ಹೂಡಿಕೊಂಡೇ ಬರ್ತಾರೆ. ಅಂಡ್ ಫೈನಲಿ ಆ ರೆಡ್ ಐ ಮತ್ತೆ ವೈಟ್ ಟೈಗರ್ ಇರುವ ಜಾಗವನ್ನ ಹುಡುಕಿ ಅಲ್ಲಿಗೆ ಬಂದು ಎಲ್ಲರುವೆ ಆ ಡಿಮನ್ ಗಳ ಮೇಲೆ ಫೈಟ್ ಮಾಡೋದಿಕ್ಕಾಗಿನೇ ನಿಂತ್ಕೋತಾರೆ. ನಮ್ಮ ಹೀರೋವಿನಲ್ಲವೇ ತುಂಬಾನೇ ಶಕ್ತಿಗಳಿದೆ ಅಲ್ವಾ, ಅದನ್ನ ಬಳಸಿ ತುಂಬಾನೇ ವೇವ್ ಗಳನ್ನವೇ ಕ್ರಿಯೇಟ್ ಮಾಡಿ ಆ ವೈಟ್ ಟೈಗರ್ ಅನ್ನುವ ಡಿಮೋನ್ ಅನ್ನ ನೆಲಕ್ಕೇನೆ ಬೀಳಿಸ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋಯಿನ್ ಆ ರೆಡ್ ಐ ಅನ್ನುವ ಮತ್ತೊಂದು ಡಿಮೋನ್ ಜೊತೆ ಫೈಟ್ ಮಾಡ್ತಾ ಇದ್ದಾಳೆ. ಸೊ ಇಬ್ಬರ ನಡುವೆನುವೆ ಮಾಸ್ ಆಗಿರುವ ಫೈಟ್ ನಡೀತಾನೆ ಇದೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಬರ್ಬೇಕಾದ್ರೆ ಇವರು ನಾರ್ಮಲ್ ಆಗಿ ಬಂದಿರ್ತಾ ಇಲ್ಲ, ಅದೇ ಇವರ ಹತ್ರ ದಂಜಿ ಅನ್ನುವ ಮಹಾಶಕ್ತಿ ಇದೆ ಅಲ್ವಾ, ಅದ್ರ ಶಕ್ತಿಯನ್ನ ಬಳಸ್ಕೊಂಡೆ ಎಲ್ಲರೂ ಬಂದಿರ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಹೀರೋಯಿನ್ ಕೂಡ ಅವಳ ಪೂರ್ತಿಯಾದ ಶಕ್ತಿಯನ್ನ ಬಳಸಿ ಆ ರೆಡ್ ಐನ ಮೇಲೆ ದಾಳಿ ಮಾಡ್ಬೇಕಾದ್ರೆ ಅದು ಕೂಡ ನೆಲದ ಮೇಲೆನೆ ಬೀಳುತ್ತೆ. ಅಷ್ಟೇ ಇದನ್ನೆಲ್ಲ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ವೈಟ್ ಟೈಗರ್ ಅನ್ನುವ ಡಿಮೋನು ನಮ್ಮ ಮಾಸ್ಟರ್ ಗಳು ರೆಡಿ ಮಾಡಿದಂತಹ ಆರ್ಕ್ ವೆಪನ್ ಅನ್ನ ಆ ರೆಡ್ ಐ ಅನ್ನುವ ಡಿಮೋನ್ ಗೆನೆ ಕೊಡುತ್ತೆ. ಅಂಡ್ ಇವಾಗ ಆ ರೆಡ್ ಐ ಕೂಡ ಆರ್ಕ್ ವೆಪನ್ ಅನ್ನ ತನ್ನ ವಶಕ್ಕೆ ಪಡ್ಕೊಂಡು ಅದ್ರ ಒಳಗಡೆಗೆ ತನ್ನ ಶಕ್ತಿಯನ್ನೇ ಸೇರಿಸಿ ತುಂಬಾನೇ ಪಾರ್ಟಿಕಲ್ಸ್ ಗಳನ್ನ ನಮ್ಮ ಟೀಮ್ ಅವರ ಮೇಲೆ ದಾಳಿ ಮಾಡೋದಿಕ್ಕೆ ನೋಡುತ್ತೆ. ಅಂಡ್ ಆ ಪಾರ್ಟಿಕಲ್ಸ್ ಗಳು ಕ್ಷಣ ಮಾತ್ರದಲ್ಲೇ ದೊಡ್ಡ ದೊಡ್ಡ ಗಾತ್ರದಲ್ಲಿ ಬ್ಲಾಸ್ಟ್ ಆಗುವಂತಹ ದೊಡ್ಡ ಬಾಂಬ್ ಗಳು. ಅಂಡ್ ಆ ಪಾರ್ಟಿಕಲ್ಸ್ ಗಳು ನಮ್ಮ ಟೀಮ್ ಅವರ ಮೇಲೆ ಬಿದ್ದೋಗ್ತಿದೆ ಅನ್ನುವ ಕೊನೆ ಕ್ಷಣದಲ್ಲಿ ಎಂಟೈರ್ ಕಾಲಚಕ್ರನೇ ನಿಂತೋಗುತ್ತೆ. ಅಂದ್ರೆ ಎಲ್ಲನೂ ಇದ್ದಕ್ಕಿದ್ದಾಗೆ ಫ್ರೀಸ್ ಆಗ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಅದೇ ನಮ್ಮ ಹೊಸ ಲೀಡರ್ ಅನ್ನ ಒಂದು ಮಣ್ಣಿನ ಒಳಗಡೆ ಮುಚ್ಚಾಕಿದ್ರು ಅಲ್ವಾ, ಸೊ ಅದೇ ಸಮಾಧಿಯನ್ನ ತೋರಿಸ್ಬೇಕಾದ್ರೆ ಆ ಸಮಾಧಿಯಿಂದ ಉದ್ದಗಿರುವ ಟೆಂಟಿಕಲ್ಸ್ ಗಳು ಹೊರಗಡೆಗೆನೆ ಬರ್ತಿರುತ್ತೆ. ಅಂಡ್ ನೋಡ್ತಿದ್ದಾಗೇನೆ ನಮ್ಮ ಪೀಕಾಕ್ ಮಾಸ್ಟರ್ ಹೊರಗಡೆಗೆನೆ ಎದ್ದು ಬರುತ್ತೆ. ಅಂದ್ರೆ ನಮ್ಮ ಹೊಸ ಲೀಡರು ಮತ್ತೆ ಜೀವವನ್ನ ಪಡ್ಕೊಂಡು ಎದ್ದು ಬರ್ತಿದ್ದಾಳೆ. ನಂತರ ಈ ಮಾಸ್ ಆಗಿರುವ ಫೈಟ್ ನಡೀತಾ ಇರುವ ಜಾಗಕ್ಕೇನೆ ಬಂದು ಬ್ಲಾಸ್ಟ್ ಆಗುವಂತಹ ಪಾರ್ಟಿಕಲ್ ಗಳಿದೆ ಅಲ್ವಾ, ಆ ಎಲ್ಲಾ ಪಾರ್ಟಿಕಲ್ ಗಳನ್ನ ಎತ್ಕೊಂಡು ಫ್ರೀಸ್ ಆಗಿರುವ ಟೈಮ್ ಅನ್ನ ರಿಲೀಸ್ ಅನ್ನ ಮಾಡುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ರೆಡ್ ಐ ಕೂಡ ನಮ್ಮ ಪೀಕಾಕ್ ಮಾಸ್ಟರ್ ಅನ್ನ ಹಿಡ್ಕೊಳ್ಳೋದಿಕ್ಕಾಗಿ ನೋಡುತ್ತೆ. ಅಂಡ್ ಅದೇ ರೀತಿಯಾಗಿನೇ ಹಿಡ್ಕೊಂಡು ಮತ್ತೆ ಆ ಪಾರ್ಟಿಕಲ್ಸ್ ಗಳನ್ನ ನಮ್ಮ ಪೀಕಾಕ್ ಮಾಸ್ಟರ್ ನ ಕಡೆಗೆನೆ ಎಷ್ಟು ಇದನ್ನವೇ ಮುಗಿಸ್ಬಿಡೋಣ ಅಂತ ನೋಡುತ್ತೆ. ಅಂಡ್ ಇದೇ ಟೈಮಿಗೆ ವೈಟ್ ಟೈಗರ್ ಅನ್ನುವ ಮಾಸ್ಟರ್ ಕೂಡ ಹಿಂದೆಯಿಂದ ಅಟ್ಯಾಕ್ ಮಾಡೋದಿಕ್ಕೆ ಬರುತ್ತೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಪೀಕಾಕ್ ಆ ಜಾಗದಿಂದಾನೇ ಕಿತ್ಕೊಂಡು ಹೊರಗಡೆಗೆನೆ ಬಂದ್ಬಿಡುತ್ತೆ. ಸೊ ಆ ಪಾರ್ಟಿಕಲ್ಸ್ ಗಳು ಡೈರೆಕ್ಟ್ ಆಗಿನೇ ಬಂದು ಆ ವೈಟ್ ಟೈಗರ್ ಮೇಲೆನೆ ಬಿದ್ದು ಆ ಶಕ್ತಿಶಾಲಿಯಾದ ವೈಟ್ ಟೈಗರ್ ಅನ್ನುವ ಡಿಮೋನು ತೀರೋಗ್ಬಿಡುತ್ತೆ. ಇದನ್ನ ನೋಡಿ ಕೋಪವನ್ನ ಮಾಡ್ಕೊಳ್ಳುವ ರೆಡ್ ಐ ಮತ್ತೆ ಆರ್ಕ್ ವೆಪನ್ ಅನ್ನ ಬಳಸಿ ಆ ಪಾರ್ಟಿಕಲ್ಸ್ ಗಳನ್ನ ಬಿಡ್ಬೇಕಾದ್ರೆ ಇವಾಗ್ಲೂ ಕೂಡ ನಮ್ಮ ಪೀಕಾಕು ಆ ಪಾರ್ಟಿಕಲ್ಸ್ ಗಳನ್ನ ಕಂಟ್ರೋಲ್ ಮಾಡಿ ಆ ರೆಡ್ ಐ ಡಿಮೋನ್ ಮೇಲೆನೆ ಬೀಳೋ ಹಾಗೇನೆ ಮಾಡುತ್ತೆ. ಸೊ ಫೈನಲಿ ಇವಾಗ ರೆಡ್ ಐ ಕೂಡ ಬ್ಲಾಸ್ಟ್ ಆಗಿ ತೀರೋಗ್ಬಿಡುತ್ತೆ. ಅಂಡ್ ಆ ದೊಡ್ಡದಾದ ಧಮಾಕದ ಒಳಗಡೆಯಿಂದ ನಮ್ಮ ಹೊಸ ಲೀಡರು ಮನುಷ್ಯನ ರೂಪಕ್ಕೆನೆ ಬಂದು ಮಾಸ್ ಆಗಿನೇ ಹೊರಗಡೆಗೆನೆ ಬರ್ತಾಳೆ. ಅಂಡ್ ನಮ್ಮ ಟೀಮ್ ಅವರು ಕೂಡ ಇವಳನ್ನ ಲೀಡರ್ ಆಗಿ ಒಪ್ಕೊಳ್ತಾರೆ. ಅಂದ್ರೆ ಫೈನಲಿ ನಮ್ಮ ಶಕ್ತಿಶಾಲಿಯಾದ ತಂಡ ಈ ಎಲ್ಲಾ ಡಿಮೋನ್ ಗಳನ್ನ ಸೋಲಿಸಿ ದಂಜಿ ಅನ್ನುವ ಮಹಾಶಕ್ತಿಯನ್ನ ಕಾಪಾಡ್ಕೊಳ್ತಾರೆ. ಬಟ್ ಆದ್ರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಇವರು ಇನ್ನವೇ ಹಲವಾರು ಡಿಮೋನ್ ಗಳನ್ನ ಬಂಧಿಸಿ ಮಡಗಿದ್ದಾರೆ. ಅಂಡ್ ಇವಾಗ ಆ ಡಿಮೋನ್ ಗಳಿವೆ ಕೂಡ ಎಚ್ಚರಿ ಆಗುವ ಟೈಮು ಬಂದ್ಬಿಟ್ಟಿದೆ. ಸೊ ನಾವು ಆ ಡಿಮೋನ್ ಗಳನ್ನುವೆ ನಾಶವನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಪೂರ್ತಿಯಾದ ಟೀಮು ರೆಡಿ ಆಗುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಮುಗಿಯುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮುಂದಿನ ಒಂದು ಮಾಸ್ ಆಗಿರುವ ಮೂವಿಯ ಜೊತೆ ಭೇಟಿಯನ್ನ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.